ಯಾರು ತುಂಬ ಸುಂದರವಾಗಿರ್ತಾರೋ ಅಥವಾ ಯಾರ ಏಳಿಗೆಯನ್ನು ಸಹಿಸಕ್ಕಾಗದಿರೋ ಇದನ್ನು ಮಾಡ್ತಾರೆ ಅಂತ. ಅಂಗಾಂಗಗಳೆಲ್ಲ ಹಾಳಾಗ್ತಾ ಹೋಗುತ್ತೆ. ಇದೆಲ್ಲ ಕ್ರಿಯೆಗಳು ನಡೀತಾ 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 ಅವನೇನು ಮಾಡ್ತಾನೆ ಅಂತಂದರೆ ಅವನ ಮಾರ್ಗ ಎಲ್ಲವೂ ಕೂಡ ಹಾಸ್ಪಿಟ್ಲ್ ಕಡೆ ಹೋಗುತ್ತೆ. ಯೂಶಲಿ ಮಾಟ ಮಂತ್ರ ಮಾಡಬೇಕು ಅಂತಂದರೆ ಎಲ್ಲರೂ ಹೇಳ್ತಾರೆ ಇಲ್ಲ ಬಟ್ಟೆ, ಕಾಲು ಧೂಳು, ಕೂದಲು ಈ ಥರ ಸಿಗಬೇಕು ಅಂತ. ಈ ಮಂಡೂಕ ಪ್ರಯೋಗಕ್ಕೂ ಏನಾದರೂ ಸಿಗಬೇಕಾ? ಬದಲಾವಣೆ ಆಗ್ತಾ ಹೋಗ್ತಾನೆ ಅವನು, ದುಡ್ಡಿಗಾಗಿರ್ಬೋದು ಅಥವಾ ಅವನ ಆಸೆ ಆಕಾಂಕ್ಷೆಗಳಿಗಾಗಿರ್ಬೋದು. ಈಗ ಮನುಷ್ಯ ಬದುಕಲಿಕ್ಕೆ ಏನು ಬೇಕೋ ಅದು ದುಡ್ಡು ಸಾಧನೆ ಮಾಡಲೇಬೇಕಾಗುತ್ತೆ. ಆತ್ಮಶಕ್ತಿಗಿಂತ ಇನ್ನೊಂದು ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ನಾನು ಯಾರು ಬಂದರೂ ಏನು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಗುರು ಅನ್ನೋ ಅಷ್ಟು ಶಕ್ತಿ ಇರ್ತಾರಲ್ಲ, ಇಂಥವ್ರಿಗೆಲ್ಲ ಇದೆಲ್ಲ ತಟ್ಟಲ್ಲ ಅಂತ ಹೇಳ್ತಾರೆ. ಅದು ಸತ್ಯನೇ ತಾನೆ? ಅಂಥ ಆತ್ಮವಿಶ್ವಾಸ ಇರುವಂಥ ವ್ಯಕ್ತಿನೇ ಕುಗ್ಗೋಗಿರ್ತಕ್ಕಂಥವ್ರು ಎಷ್ಟೋ ಜನ ಬಂದು ನಮ್ಮ ಹತ್ರ ಕೇಳ್ಕೊಂಡು ಹೋಗಿದ್ದಾರೆ. ಆಮೇಲೆ ನೀವು ಹೇಳ್ತಾ ಮನುಷ್ಯ ಎಷ್ಟು ನೀಚ ಬುದ್ಧಿ ಆಗಿದೆ ಅಂತಂದರೆ, ಒಡ ಹುಟ್ಟಿದವ್ರಿಗೆ ಮಾಟ ಮಂತ್ರ ಮಾಡಿಸ್ತಾರೆ, ತಂದೆ ಮಗನಿಗೆ ಮಾಡಿಸುವಂಥದ್ದು, ಅಕ್ಕ ತಂಗಿರಲ್ಲಿ ವಾದ ವಿವಾದಗಳು ಬರುತ್ತೆ. ಬಟ್ ಈಗ ಸುಲಭ ಮಾರ್ಗ, ನಾನಲ್ಲಿ ಹೋಗಬಾರ್ದು, ನಾನಲ್ಲಿ ನಿಲ್ಲಬಾರ್ದು, ನಾನು ಯಾರು ಅಂತ ಗೊತ್ತಾಗಬಾರ್ದು ಅಂತೇಳಿ ಬರೀ ಫೋನಲ್ಲೇ ಇವತ್ತು ಮಾಟ ಮಂತ್ರ ಮಾಡಿಸುವಂಥವ್ರು ಬಹಳ ಚೆನ್ನಾಗಿದೆ. ಅಪ್ಪ ಎಲ್ಲ ಹೇಳ್ತಿದ್ರು ಹಳ್ಳಿ ಪ್ರದೇಶದಲ್ಲಿ ಹಾಗೆ ಮಾಡಿಬಿಡ್ತಾರೆ, ಹೀಗೆ ಮಾಡಿಬಿಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತೇಳಿ. ನಾನು ಹೇಳಿದ್ರೆ ಇದೆಲ್ಲ ಮಾಡ್ತಾರೋರು ಈ ಸಿಟಿ ಭಾಗದವ್ರೇನು, ಅವರೇ ನಿಮ್ಮನ್ನು ಇಂಥ ಕ್ರಿಯೆಗಳಿಗೆ ಮಾಡಿಸಿ ನಾಳೆ ನೀವೇನಾದ್ರೂ ಬದಲಾವಣೆ ಮಾಡ್ಕೊಳ್ತೀವಿ ಅಂಥವ್ರ ಹತ್ರ ನೀವು ಕೇಳಬೇಕಾಗುತ್ತೆ. ನಾನು ಎಲ್ಲಾದರೂ ಒಂದು ಕಡೆ ಕರ್ಕೊಂಡು ಹೋಗಂತೇಳಿ ಆ ವ್ಯಕ್ತಿ ಎಲ್ಲೂ ಕರ್ಕೊಂಡು ಹೋಗಲ್ಲ ನಿಮ್ಗೆ. ಅವಾಗ ಮಂಡೂಕ ಪ್ರಯೋಗದ ಬಗ್ಗೆ ಮಾತಾಡ್ತಾ ಎಷ್ಟು ಆಳವಾಗಿ ನಾವು ತಿಳ್ಕೊಂಡ್ವಿ ಅಂತಂದರೆ, ಒಟ್ಟಿನಲ್ಲಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶನೇ. ಇನ್ನು ಮಂಡೂಕ ಪ್ರಯೋಗ ಆಗಿದ್ದರೆ, ನೀವೇನಾದರೂ ಜೀವನದಲ್ಲಿ ಪರಿತಪಿಸ್ತಿದ್ರೆ, ಆಗ್ತಾ ಇಲ್ಲ ಲೈಫು, ಇಷ್ಟೊಂದು ಕಷ್ಟ ಆಗಿದೆ ಅಂತಂದರೆ ಒಮ್ಮೆ ಭೇಟಿ ಕೊಟ್ಟು ನೋಡಿ, ಖಂಡಿತವಾಗ್ಲೂ ನಿಮಗೆ ದಾರಿ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತಾಂತ್ರಿಕ ಮನೆತನದಾಗಿರುವಂಥ ಇವರು ನಮ್ಮ ನಾಗರಬಾವಿ ಸಮೀಪದಲ್ಲೇ ಇದ್ದಾರೆ. ಸೊ ಇವರ ವಿಳಾಸ ಹಾಗೂ ಫೋನ್ ನಂಬರ್ನ ಕೊಟ್ಟಿರ್ತೀವಿ. ಅಪಾಯಿಂಟ್ಮೆಂಟ್ ತೊಗೊಂಡೇ ಬರಬೇಕಾಗತ್ತೆ. ಅದಕ್ಕೆ ಆದ ನಿಗದಿತ ಸಮಯ ಹಾಗೂ ನಿಗದಿತ ಸ್ಥಳ ಅಂತ ಇದ್ದೇ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಳಗ್ಗೆನ ಸಂಜೆವರೆಗೂ ಕಾಂಟ್ಯಾಕ್ಟ್ ಮಾಡಿ, ಪಿಕ್ ಮಾಡ್ತಿಲ್ಲ ಫೋನ್ನ ಅಂತಂದರೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿ, ಗುರುಗಳೇ ಮತ್ತೆ ಅಥವಾ ಅವರ ಶಿಷ್ಯಂದ ವರ್ಗ ನಿಮಗೆ ವಾಪಸ್ ಫೋನ್ ಮಾಡ್ತಾರೆ. ಇನ್ನು ಸರ್, ಮಾತಾಡ್ತಾ ಮಂಡೂಕದ ಪ್ರಯೋಗದ ಬಗ್ಗೆ ಎಷ್ಟೆಲ್ಲ ಇದೆ, ಜನಗಳು ಯಾವ ರೀತಿ ನೀಚ ಮಟ್ಟಕ್ಕೆ ಇಳಿತಾರೆ ಅನ್ನೋದು ಗೊತ್ತಾಗ್ತಿದೆ. ಸಂಬಂಧಿಕರೇ ಅಥವಾ ತಮಗಾಗೋರೇ ಹಿಂಗೆಲ್ಲ ಮಾಡ್ತಾರೆ ಅಂತ ನೀವು ಹೇಳಿದ್ರಿ. ಒಂದೇ ಒಂದು ಧೈರ್ಯವಾದ ಮಾತು ಕೊಡೋದಾದರೆ ಸರ್, ಈ ಎಲ್ಲ ತಂತ್ರಗಳಿಗೂ ನಿಮ್ಮ ಹತ್ರ ಪರಿಹಾರ ಅಂತೂ ಇದ್ದೇ ಇರುತ್ತಲ್ವ ಸರ್? ಯಾರೂ ಜನಗಳು ಭಯಪಡೋದು ಬೇಡ ಅಂತ. ರಂಜಿತ್ ಅವರೇ, ಈಗ ನೀವು 10 ಕಡೆ ಹೋದ್ಮೇಲೆ ಇದ್ರ ನಂಬಿಕೆ ಕಳ್ಕೊಂಡಿರ್ತೀರ. ಭಗವಂತ ನಿಮಗೆ ಅಂತೇಳಿ ಒಂದು ದಾರಿ ತೋರಿಸಿರ್ತಂತ ಆಗಲಿ ಅಂತ ಹೇಳಿದೆ ನನಗೆ. ಖಂಡಿತ ನಿಮಗೆ ಪರಿಹಾರ ಮಾರ್ಗ ಬೇಕಾಗಿದ್ದೇ ಆದಲ್ಲಿ, ನೀವು ಅನುಭವಿಸಿರೋದು ನಿಜಾನೇ ಆಗಿದ್ದರೆ ಖಂಡಿತ ಬನ್ನಿ. ಅದೆಂಥದ್ದೇ ಕಠಿಣ ಘೋರ ಗುಪ್ತ ಸಮಸ್ಯೆ ಆಗಿದ್ದರೂ ಕೂಡ ನಮ್ಮಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೀವಿ. ಶಾಶ್ವತ ಪರಿಹಾರ ಹಾಗೂ ಮಂಡೂಕ ಪ್ರಯೋಗ ಬೇರೆ ಯಾರೇ ಪ್ರಯೋಗಿಸಿದ್ರು ಖಂಡಿತವಾಗ್ಲೂ ಮತ್ತೆ ಬರ್ದಿರೋ ಥರ ಇದ್ದೇ ಇರುತ್ತೆ. ಕೆಲವೊಂದು ವಿಷಯಗಳಿರುತ್ತೆ. ಪ್ರಕೃತಿಯೇ ದೇವರು, ಪ್ರಕೃತಿ ದೇವೋಭವ ಅಂತ ಹೇಳ್ತಾರೆ. ಪ್ರಕೃತಿ ಇರುವಂಥ ಕೆಲವೊಂದು ಅಂಶಗಳನ್ನ ತಗೊಂಡು ಮಾಟ ಮಂತ್ರ ಹೇಗೆ ಮಾಡ್ತಾರೋ ಅದೇ ಅಂಶಗಳನ್ನ ತೊಗೊಂಡು ಮಾಟ ಮಂತ್ರ ಆಗದಿರೋ ಥರ ಅಥವಾ ಮಂಡೂಕ ಪ್ರಯೋಗ ಆಗದಿರೋ ಥರ ಇವ್ರು ನೋಡ್ಕೊಳ್ತಾರೆ. ಸೊ ದಯವಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಈ ವಿಚಾರಗಳನ್ನ ನಾನು ಯಾವತ್ತೂ ಮಾತಾಡ್ತೀನಿ ಅಂತ ಅಂದ್ಕೊಂಡೂ ಇಲ್ಲ, ಅದೇನೂ ಇಲ್ಲ. ಗುರುಗಳು ಆಫ್ ದ ಲೈನ್ ಹೇಳ್ತಾ ಇದ್ರು. ಅಂದರೆ ಸಾಕಷ್ಟು ವಿಚಾರಗಳನ್ನ ಆನ್ ದ ಲೈನ್ ಮಾತಾಡೋಕ್ಕಾಗಲ್ಲ, ಅಂದರೆ ನೇರವಾಗಿ. ಸೊ ಆಫ್ ದ ಲೈನ್ ಹೇಳ್ತಾ ಇದ್ರು, ಯಾವುದೋ ಒಂದು ಶಕ್ತಿ ನಿಮ್ಮನ್ನು ಕೂರಿಸಿದೆ, ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀರಾ ಅನಿಸುತ್ತೆ. ಸೊ ಆ ಶಕ್ತಿಲಿ ಕೇಳ್ಕೊಳೋದಷ್ಟೇ, ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದು ಉದ್ದೇಶ. ಹಾಗೂ ಎಲ್ಲರೂ ತಿಳುವಳಿಕೆಯಿಂದ ಇರಲಿ. ಈಗ ಎಚ್ಚೆತ್ಕೊಂಡಿದ್ರೆ ಎಲ್ಲೋ ಒಂದು ಕಡೆ ಒಂದು ರೀತಿಲಿ ಆ ಒಳ್ಳೆ ಮಾರ್ಗಕ್ಕೆ ದಾರಿಗೆ ಹೋಗ್ಬೋದು ಅನ್ನೋ ಉದ್ದೇಶ. ಹಾಗಾಗಿ ಈ ವಿಚಾರಗಳನ್ನ ಮಾತಾಡ್ತಾ ಇದ್ದೀವಿ. ಮಂಡೂಕದ ಬಗ್ಗೆ ಸಾಕಷ್ಟು ಅಂಶಗಳನ್ನ ನೀವು ಹೇಳಿದ್ದೀರಾ, ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೂ ಯಾವತ್ತೂ ಮಾತಾಡಿಲ್ಲ ಅಂಥ ವಿಚಾರಗಳು ನಾನು ಕೂಡ ಮಾತಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ ಮತ್ತೊಮ್ಮೆ. ಇನ್ನು ನಾನು ಈಗ ನಿಮ್ಮನ್ನು ಕೇಳಲೇಬೇಕು, ಬಿಕಾಸ್ ಆವಾಗಲೇ ನಾನು ಮಾತಾಡಿದೆ. ಎಲ್ಲ ತಾಂತ್ರಿಕರು, ಎಲ್ಲ ತಂತ್ರವಿದ್ಯೆಗಳು, ಎಲ್ಲ ರೀತಿಯ ಈ ಕೆಲಸಗಳು ತಾಂತ್ರಿಕತೆಯಲ್ಲಿ ಸ್ಮಶಾನವನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಸ್ಮಶಾನದಲ್ಲೇ ಜಾಸ್ತಿ ಪೂಜೆ ಮಾಡ್ತಾರೆ. ಸ್ಮಶಾನದಲ್ಲಿ ಯಾವ್ಯಾವ ರೀತಿ ತಂತ್ರಗಳು ನಡೆಯುತ್ತೆ, ಯಾಕೆ ಸ್ಮಶಾನನೇ ಇದಕ್ಕೆ ಶ್ರೇಷ್ಠವಾಗಿರುತ್ತೆ? ನೋಡಿ, ಈಗ ಮನುಷ್ಯನಿಗೆ ವಾಸಸ್ಥಾನ ಅಂತ ಒಂದು ಮಾಡ್ಕೊಂಡಿರ್ತೀವಿ. ನಮಗೆ ಅಂತೇಳಿ ಒಂದು ಸುಂದರವಾದ ಮನೆ ಕಟ್ಕೊಂಡಿರ್ತೀವಿ, ಒಂದು ಸುಂದರವಾದ ಕುಟುಂಬ ಕಟ್ಕೊಂಡಿರ್ತೀವಿ. ಅಲ್ಲಿ ಯಾವುದೇ ಆದಂಥ ನಕಾರಾತ್ಮಕ ಶಕ್ತಿಗಳು ವಾಸ ಮಾಡದಿರೋ ರೀತಿಯಲ್ಲಿ ನಾವು ಜೀವನ ಮಾಡ್ತಾ ಇರ್ತೀವಿ. ನಿಜ. ಆದರೆ ಈ ತಂತ್ರವಿದ್ಯೆ ಅನ್ನೋದೇ ನಕಾರಾತ್ಮಕ ಶಕ್ತಿಗಳನ್ನು ಹಿಡಿತ ತಗೊಳ್ಳುವಂಥದ್ದು. ಈ ಹಿಡಿತ ತಗೊಳ್ಳೋದಕ್ಕೆ ಒಂದು ಜಾಗ ಬೇಕಾಗತ್ತಲ್ಲ, ಆ ಜಾಗನೇ ಸ್ಮಶಾನ. ಅರ್ಥ ಆಯ್ತಲ್ಲ? ಈಗ ಸ್ಮಶಾನದಲ್ಲಿ ವಾಸ ಮಾಡ್ತಕ್ಕಂಥವನೇ ಭೈರವ ಮತ್ತು ಭೈರವಿ, ಕಾಳಿ ಮತ್ತು ರುದ್ರ. ಇವರು 4 ಜನರ ಆಧೀನದಲ್ಲಿ ಇರ್ತಕ್ಕಂಥದ್ದು ಸ್ಮಶಾನ. ಈ ಸ್ಮಶಾನದಲ್ಲಿ ನಾವು ಯಾಕೆ ಅದನ್ನು ಸಿದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ಹೋಗ್ತೀವಿ ಅಂತಂದರೆ, ಅಲ್ಲಿ ಸ್ಮಶಾನದ ವಸ್ತುಗಳನ್ನು ಯಾರಾದರೂ ತೊಗೊಂಡೋಗಿ ಮನೇಲಿ ಬಳಸ್ಲಿಕ್ಕೆ ಆಗ್ತದೆ? ಸ್ಮಶಾನದಲ್ಲಿರ್ತಕ್ಕಂಥ ಹೂ ಯಾರಾದರೂ ಬಳಸ್ತಾರ? ಸ್ಮಶಾನದಲ್ಲಿ ಸಿಗತಕ್ಕಂಥ ಬೇರು ಅಥವಾ ಮತ್ತೊಂದು ವಸ್ತುಗಳನ್ನು ತೊಗೊಂಡೋಗಿ ನೀವೇನಾದರೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಇಲ್ಲ.
ನಮಗೆ ಅಂಥೇಳಿ ಅಥವಾ ತಾಂತ್ರಿಕರಿಗೆ ಅಂಥೇಳಿ ನಿಗದಿಯಾಗಿರ್ತಕ್ಕಂಥ ಸ್ಥಳನೇ ಈ ನಕಾರಾತ್ಮಕ ಶಕ್ತಿಗಳನ್ನು ಬಳಸ್ಕೊಂಡು ಸಿದ್ಧಿ ಮಾಡಿಕೊಂಡು ಆ ಸಾಧನ ಮಾರ್ಗವನ್ನು ಹಿಡಿಯುವಂಥದ್ದಕ್ಕೆ ಒಂದು ಸ್ಥಳ ಅಂತ ಇರುತ್ತೆ. ಆ ಸ್ಥಳದ ಮಹಿಮೆಯನ್ನು ನಾವು ನೋಡ್ಲಿಕ್ಕೆ ಹೋದಾಗ ನಾವೇನಕ್ಕೆ ಅದನ್ನೇ ಉಪಯೋಗ ಮಾಡ್ತೀವಿ ಅಂತಂದ್ರೆ, ನೋಡಿ, ಮನುಷ್ಯ ಎಲ್ಲವನ್ನ ಬಿಟ್ಟು ಕಡೆಗೆ ಅಲ್ಲಿ ಬರಲೇಬೇಕಾಗತ್ತೆ. ಎಲ್ಲವನ್ನ ಬಿಟ್ಟು ಆ ಭಗವಂತನ ಹತ್ರ ಬರಲೇಬೇಕಾಗತ್ತೆ. ಯಾರ ಹತ್ರ? ಶಿವನ ಹತ್ರ. ಶಿವ ಅಂತಂದ್ರೆ ಶವ, ಶಕ್ತಿ ಸೇರಿದಾಗ ಮಾತ್ರ ಅವನು ಶಿವ ಆಗೋದು. ಆ ಶಿವ ಶಕ್ತಿ ಸೇರುವಂಥ ಜಾಗನೇ ಸ್ಮಶಾನ. ಆ ಸ್ಮಶಾನದಲ್ಲಿ ನಾವು ಯಾವಾಗ ಅವರನ್ನು ಆಹ್ವಾನ ಮಾಡಿಕೊಂಡು ಪೂಜೆಗಳನ್ನು ಪುನಸ್ಕಾರಗಳನ್ನು ಮಾಡಿಕೊಂಡು ಅಥವಾ ನಮ್ಮ ತಂತ್ರವಿದ್ಯೆಗಳನ್ನು ಮಾಡ್ತಾ ಹೋಗ್ತೀವಲ್ಲ, ಅಲ್ಲಿ ಕೆಲವೊಂದು ಯಕ್ಷಿಣಿಯರು, ಅರ್ಥಾಯ್ತಲ್ಲ, ಕೆಲವೊಂದು ಯೋಗಿನಿಯರು, ಭೈರವರು, ಕಾಳಿ, ಇಂಥ ರುದ್ರ ದೇವತೆಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ, ಅಲ್ಲಿಯ ಎನರ್ಜಿಗಳನ್ನು ನಾವು ಹಿಡಿದಿಟ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಸ್ಥಾನನೇ ಸ್ಮಶಾನ. ಈ ಸ್ಮಶಾನದಲ್ಲಿ ಯಾಕೆ ರಾತ್ರಿ ಆದ ತಕ್ಷಣ ಓಡಾಡಬೇಡಿ ಅಂತ ಹೇಳ್ತಾರೆ ಅಂತಂದರೆ, ಇಂಥ ಒಂದು ನಕಾರಾತ್ಮಕ ಶಕ್ತಿಗಳು ಕೆಲವೊಂದು ವಾಸ ಮಾಡುವಂಥ ಸ್ಥಳ ಆಗಿರೋದ್ರಿಂದ ಅಲ್ಲಿ ಕೆಲವೊಬ್ಬರು ನಿಷೇಧಗಳಿರುತ್ತೆ. ಅದರಲ್ಲೂ ಕೂಡ ನಿಮಗೆ ಈ ಸಮುದ್ರ ತೀರದಲ್ಲಿರ್ತಕ್ಕಂಥ ಸ್ಮಶಾನಗಳಾಗಿರ್ಬೋದು ಅಥವಾ ಈ ನದಿ ತೀರದಲ್ಲಿರ್ತಕ್ಕಂಥ ಸ್ಮಶಾನಗಳು ಬಹಳಷ್ಟು ಇಂಥ ಕ್ರಿಯೆಗಳು ಮಾಡಲಿಕ್ಕೋಸ್ಕರ ಅಂತಲೇ ಮಾಡಿ ಇಟ್ಟಂಥ ಜಾಗಗಳಾಗಿರುತ್ತೆ. ಹಾಗಾಗಿ ಅಲ್ಲಿ ಮಾಡುವಂಥ ಕೆಲಸಗಳು ಬೇಗ ಸಿದ್ಧಿ ಆಗ್ತಾ ಹೋಗುತ್ತೆ. ನಾವು ಹೇಳಿದ್ವಲ್ಲ, ಈಗ ಒಬ್ಬ ಸಾಧಕನಾಗಬೇಕಂತಂದರೆ ಮನೇಲಿ ಕೂತ್ಕೊಂಡು ಸಾಧನೆ ಮಾಡ್ರೆ ಆಗೋದಿಲ್ಲ. ಅವನು ಇಂಥ ಒಂದು ಅನುಭವಗಳು ಪಡ್ಕೊಂಡಾಗ ಅವನಲ್ಲಿ ಇರ್ತಕ್ಕಂಥ ಭಯ ಹೋಗ್ಬೇಕಂತಂದ್ರೆ ಇಂಥ ಸ್ಥಳಗಳಲ್ಲಿ ಕೂತ್ಕೊಂಡು ಕೆಲಸಗಳನ್ನು ಮಾಡಬೇಕು. ನೀವು ಮನೇಲಿ ಕೂತ್ಕೊಂಡು ಇಂಥ ಕೆಲಸಗಳು ಮಾಡಲಿಕ್ಕಾಗಲ್ಲ. ನಮಗೆ ಎನರ್ಜಿ ಸಿಗಬೇಕಂತಂದ್ರೆ ಆ ಎನರ್ಜಿ ಇರ್ತಕ್ಕಂಥ ಸ್ಥಳದಲ್ಲಿ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಮಾಡ್ತಕ್ಕಂಥ ಕೆಲಸದ ಮೇಲೆ ಫಸ್ಟ್ ನಮ್ಮ ಮೇಲೆ ನಮಗೆ ವಿಶ್ವಾಸ ಬರಬೇಕಂತಂದ್ರೆ ನಾವು ಧೈರ್ಯದಿಂದ ಕೂತ್ಕೊಂಡು ಮಾಡಬೇಕು ಕೆಲಸಗಳನ್ನು. ಆ ಧೈರ್ಯ ಕೊಡುವಂಥವ್ರು ಇವ್ರು 4 ಜನ: ಭೈರವ, ಭೈರವಿ ಮತ್ತು ಶಿವ ಮತ್ತು ಶಕ್ತಿ. ಈ 4 ನಮಗೆ ಯಾವಾಗ ನಮಗೆ ಧೈರ್ಯ ಕೊಡ್ತಾ ಹೋಗುತ್ತಲ್ಲ, ನಮ್ಮ ಕೆಲಸಗಳಿಗೆ ನಮಗೆ ಅನುಕೂಲಗಳು ಮಾಡ್ತಾ ಹೋಗ್ತಾರೆ ಅವರು. ಅಲ್ಲಿ ನಾವು ಯಾವ ರುದ್ರ ದೇವತೆಗಳಾಗಿರ್ಬೋದು ಅಥವಾ ಯಕ್ಷಿಣಿಗಳಾಗಿರ್ಬೋದು ಅಥವಾ ಕೆಲವೊಂದು ಪ್ರೇತಗಳಾಗಿರ್ಬೋದು, ಇಂಥದ್ದನ್ನು ವಶ ಮಾಡ್ಕೊಳ್ತಾ ಸಾಧನೆ ಮಾಡ್ತಾ ಹೋಗ್ತೀವಲ್ಲ, ಆಗ ನಮ್ಮಲ್ಲಿ ಗ್ರೇಡ್ಗಳಾಗ್ತಾ ಹೋಗುತ್ತೆ, ಮುಂದುವರಿಲಿಕ್ಕೆ ಒಂದು ಜಾಗ ಸಿಗ್ತಾ ಹೋಗುತ್ತೆ. ಅದರಿಂದ ನಾವು ಅದನ್ನು ಮೊದಲನೇ ಮೆಟ್ಲಂತ ನೋಡ್ತೀವಿ. ಸ್ಮಶಾನವನ್ನು ಮೊದಲನೇ ಮೆಟ್ಲಂತ ನೋಡಿ ಅಲ್ಲಿ ಸಿಗುವಂಥ ಭಸ್ಮದಿಂದ ಪ್ರಯೋಗಗಳನ್ನು ಮಾಡ್ತಾರೆ, ಅಲ್ಲಿ ಸಿಗುವಂಥ ಮೂಳೆಗಳಿಂದ ಪ್ರಯೋಗ ಮಾಡ್ತಾರೆ, ಅಲ್ಲಿ ಸಿಗುವಂಥ ಹೂಗಳಿಂದ ಪ್ರಯೋಗ ಮಾಡ್ತಾರೆ, ಅಲ್ಲಿ ಸಿಗುವಂಥ ಬೇರುಗಳಿಂದ ಪ್ರಯೋಗ ಮಾಡ್ತಾರೆ, ಅಲ್ಲಿ ವಾಸ ಆಗುವಂಥ ಕೆಲವೊಂದು ಪಶು ಪಕ್ಷಿಗಳಿಂದ ಪ್ರಯೋಗಗಳನ್ನು ಮಾಡ್ತಾರೆ. ಇದೆಲ್ಲವೂ ಅಲ್ಲಿಯ ನಕಾರಾತ್ಮಕ ಶಕ್ತಿಗಳನ್ನು ಇಟ್ಕೊಂಡು ಪ್ರಯೋಗ ಮಾಡೋದ್ರಿಂದ ಮಾತ್ರ ನಾವು ಇಲ್ಲಿ ಒಂದು ಸಾಧನ ಅಥವಾ ಒಂದು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಜಾಗ ಅಂತ ಹೇಳಿ. ಹಾಗಾಗಿ ಇದಕ್ಕೋಸ್ಕರನೇ ಮುಂಚೆ ಎಲ್ಲ ಏನು ಮಾಡ್ತಿದ್ವು, ಊರಿಂದ ಹೊರಗಡೆ ಇರ್ತಾಯಿತ್ತು ಸ್ಮಶಾನ. ಊರಿಂದ ಹೊರಗಡೆ ನದಿ ತೀರದಲ್ಲಿ ಸ್ಮಶಾನ ಅಥವಾ ಕೆರೆ ಕಟ್ಟೆಗಳ ಹತ್ರ ಸ್ಮಶಾನಗಳನ್ನು ಮಾಡ್ತಾಯಿದ್ರು. ಅದು ನಿರ್ಜಲವಾದಂಥ ಪ್ರದೇಶ ಬೇಕು ಅಂಥೇಳಿ. ಆ ನಿರ್ಜಲವಾದಂಥ ಪ್ರದೇಶ ಆಯ್ಕೆ ಮಾಡಿಕೊಂಡು ಮಾಡುವಂಥದ್ದು ತಂತ್ರಗಳು. ಅದರಲ್ಲಿ ಮೊದಲನೇದೇ ಈ ಸ್ಮಶಾನ. ಒಟ್ಟಿನಲ್ಲಿ ಯಾವ ಜಾಗನೂ ಬಿಡಲ್ಲ ಸರ್ ಮನುಷ್ಯ. ಈ ಕಡೆ ನಾರ್ಮಲ್ ಇರೋ ಭೂಮಿನೂ ಅವನಿಗೆ ಬೇಕು ಅಂತಾನೆ, ಆ ಕಡೆ ತಾಂತ್ರಿಕರು ಸಾಧನೆ ಮಾಡೋದಕ್ಕೆ ಸ್ಮಶಾನವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನೂ ಈ ಕೊಟ್ಟಿರೋದೇ ಭಗವಂತ ಅಂತ ನೀವು ಹೇಳಿದ್ರಿ, ಅದಂತೂ ಸತ್ಯ. ಇನ್ನು ಸ್ಮಶಾನದಲ್ಲಿ ಸರ್ ಎಲ್ಲ ತಾಂತ್ರಿಕ ವಿದ್ಯೆಗಳಿಗೂ ಮೂಲ ಸ್ಥಾನ ಅದೇನನ್ನ, ಅಂದರೆ ಏನು ಎಕ್ಸಾಕ್ಟ್ಲಿ ಏನು ಮಾಡ್ತೀರಾ ಸರ್? ಅಂದರೆ ಅಲ್ಲಿರುವಂಥ ಆತ್ಮಗಳನ್ನ ಆಹ್ವಾನ ಮಾಡ್ತೀರಾ ಅಥವಾ ಅಲ್ಲಿಂದ ಏನಾದರೂ ನೆಕ್ಸ್ಟು ಬೇರೆಯವ್ರಿಗೆ ಆ ಆತ್ಮಗಳನ್ನ ಕಳಿಸೋದಾಗಲಿ ಈ ಥರದ್ದು ಏನಾದರೂ ಮಾಡ್ತಾರೆ? ಎಕ್ಸಾಕ್ಟ್ಲಿ ಏನು ನಡೀತೆ ಸರ್? ಅಂದರೆ ಎಸ್ಪೆಷಲಿ ರಾತ್ರಿ ಸಮಯದಲ್ಲೇ ಮಾಡ್ತಾರಲ್ಲ ಸರ್, ಇದು 12 ಗಂಟೆ ಸಮಯದಲ್ಲಿ ಅಲ್ಲಿ ಯಾರು ಓಡಾಡಲ್ವಾ, ಅದಕ್ಕೋಸ್ಕರ ಮಾಡ್ತಾರಾ? ಇಲ್ಲ ರಾತ್ರಿ ಹೊತ್ತು ಎನರ್ಜಿ ಜಾಸ್ತಿನಾ? ಏನು ಕತೆ? ಕೆಲವೊಂದು ತಂತ್ರಗಳಿದೆ, ಅದು ಅಪರಾತ್ರಿಯಲ್ಲೇ ಮಾಡಿದಾಗಲೇ ಸಿದ್ಧಿ ಆಗೋದು. ಅರ್ಥ ಆಯ್ತಲ್ಲ? ಈಗ ನೀವು ಕೆಲವೊಂದು ಈಗ ಮಹಾಕಾಲದಲ್ಲಿ ನೋಡಿದ್ರೆ ಸ್ಮಶಾನದಲ್ಲಿ ಇರ್ತಕ್ಕಂಥ ದೇವಸ್ಥಾನ, ಈಗ ನೀವು ತಾರಾಪೀಠವನ್ನು ನೋಡಿದಾಗ ಸ್ಮಶಾನದಲ್ಲಿ ಇರ್ತಕ್ಕಂಥ ದೇವಸ್ಥಾನ, ಹೀಗೆ ಅಲ್ಲಿ ಸ್ಮಶಾನದಲ್ಲಿ ರುದ್ರ ದೇವತೆಗಳು ಯಾವಾಗ ನೆಲೆಸಿರ್ತಾರಲ್ಲ, ಆಗ ನಮ್ಮ ಕೆಲಸಗಳಿಗೆ ಅನುಕೂಲಗಳು ಬೇಗ ಆಗುತ್ತೆ. ಅರ್ಥ ಆಯ್ತಲ್ಲ? ಈಗ ನೀವು ಹೇಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆಗಳನ್ನು ಮಾಡ್ಕೊಂಡು ಬಂದು ಸಿದ್ಧಿಸ್ಕೊಳ್ಳೋದು ಅಥವಾ ಮಂತ್ರ ಸಿದ್ಧಿ ಮಾಡ್ಕೊಳ್ಳೋದು, ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಮಾಡೋದು ನೀವು ಹಗಲೊತ್ತಲ್ಲಿ ಮಾಡ್ತೀರಾ. ಅರ್ಥ ಆಯ್ತಲ್ಲ? ಇಲ್ಲಿ ಅಪರಾತ್ರಿಯಲ್ಲಿ ಆಗುವಂಥ ಪೂಜೆಗಳು, ಈಗ ಸ್ಮಶಾನಕ್ಕೆ ಹೋದಂಥ ಹೆಣ ಅಥವಾ ಸ್ಮಶಾನದಲ್ಲಿ ಇಟ್ಟಂಥ ವಸ್ತು ಯಾವ್ದಾದ್ರು ವಾಪಸ್ ಬರುತ್ತಾ? ಹಾಗೆ ವಾಪಸ್ ಬರದೇ ಇರತಕ್ಕಂಥದ್ದನ್ನೇ, ನಿಯಂತ್ರಣಕ್ಕೆ ಸಿಗದೇ ಇರತಕ್ಕಂಥದ್ದನ್ನೇ ಇಲ್ಲಿ ನಿಯಂತ್ರಣಕ್ಕೆ ತಗೊಳ್ಳುವಂಥದ್ದು. ಇದನ್ನು ನಿಯಂತ್ರಣಕ್ಕೆ ಯಾವಾಗ ನಮಗೆ ತಗೊಳ್ತಾ ಶಕ್ತಿ ಸಿದ್ಧಿ ಮಾಡ್ಕೊಳ್ತಾ ಹೋಗ್ತೀವಲ್ಲ, ಆ ಸಿದ್ಧಿ ಮುಖಾಂತರವಾಗಿಯೇ ನಾವು ಕೆಲಸಗಳು ಮಾಡಲಿಕ್ಕೆ ನಮಗೆ ಅನುಕೂಲಗಳಾಗುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಈ ಪ್ರೇತ ಪ್ರಯೋಗ ಅಥವಾ ಗೊಂಬೆ ಪ್ರಯೋಗ ಅಥವಾ ಭಸ್ಮ ಪ್ರಯೋಗ, ಇಂಥ ಪ್ರಯೋಗಗಳು ಮಾಡಬೇಕಾದ್ರೆ ಅದಕ್ಕೆ ಮೂಲ ಸ್ಥಾನವಾಗಿರ್ತಕ್ಕಂಥದ್ದು ಸ್ಮಶಾನ. ಇಲ್ಲಿ ಯಾವಾಗ ನಾವು ಸಿದ್ಧಿ ಮಾಡ್ಕೊಳ್ತಾ ಹೋಗ್ತೀವಲ್ಲ, ಅನ್ಕೊಂಡಂಥ ಕೆಲಸ ನಿಖರವಾಗಿ ಆಗೇ ಆಗುತ್ತೆ. ಹಾಗಾಗಿ ಸ್ಮಶಾನನೇ ಆಯ್ಕೆ ಮಾಡ್ಕೊಳ್ಳೋದು ಉತ್ತಮವಾದಂಥ ತಾಂತ್ರಿಕನಿಗೆ ಗೊತ್ತಿರುತ್ತೆ. ಎಂಥ ಸ್ಮಶಾನವನ್ನು ಆಯ್ಕೆ ಮಾಡ್ಕೋಬೇಕು, ಊರ ಮಧ್ಯೆ ಮಾಡ್ಕೋಬೇಕಾ ಅಥವಾ ಊರಿಂದ ಹೊರಗಡೆ ಇರತಕ್ಕಂಥದ್ದು, ಸಮುದ್ರ ತೀರದಲ್ಲಿರ್ತಕ್ಕಂಥದ್ದು ಅಥವಾ ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥದ್ದು, ಇಂಥದ್ದನ್ನು ಕೆಲವೊಂದು ಅಲ್ಲಿ ಹೋದಾಗಲೇ ಮಾತ್ರ ಅಲ್ಲಿ ಎನರ್ಜಿಗಳು ಗೊತ್ತಾಗ್ತಾ ಹೋಗ್ತದೆ. ಆ ಎನರ್ಜಿ ಮುಖಾಂತರವಾಗಿ ಅಲ್ಲಿ ಕೆಲವೊಂದು ಆತ್ಮಗಳ ಸಂಚಾರಗಳಿರ್ತದೆ. ಆ ಆತ್ಮಗಳನ್ನು ವಶ ಮಾಡ್ಕೊಳ್ತಾ ಹೋದಷ್ಟು ಇವನಿಗೆ ಸಿದ್ಧಿ ಆಗ್ತಾ ಹೋಗ್ತದೆ. ಅಂದರೆ ಇವನಲ್ಲಿ ಒಂದು
ಪ್ರೊಟೆಕ್ಷನ್ಗೆ ಏನಾದರೂ ಬೇಕಾಗುತ್ತೆ. ಹಾಗಾಗಿ ಇಂಥದ್ದನ್ನು ದೈವಗಳ ಮುಖಾಂತರವಾಗಿ ಅಥವಾ ಈ ಆತ್ಮಗಳ ಮುಖಾಂತರವಾಗಿ ಅವನು ಅವನದೇ ಆದಂಥ ಒಂದು ಕೋಟೆಯನ್ನು ಕಟ್ಕೊಂಡಿರ್ತಾನೆ. ಅದ್ರ ಮುಖಾಂತರವಾಗಿ ಬಂದಂಥವ್ರ ಕೆಲಸಗಳನ್ನು, ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದೇ ಆಗಿರ್ಬೋದು, ಅರ್ಥ ಆಯ್ತಲ್ಲ, ಇಂಥ ಕೆಲಸಗಳಿಗೆ ಇದನ್ನು ಉಪಯೋಗ ಮಾಡ್ಕೊಳ್ತಾ ಹೋಗ್ತಾನೆ. ಈಗ ನಿಮಗೆ ಅಂಥೇಳಿ ಒಂದು ಯಾವುದಾದ್ರೊಂದು ಸರ್ಕಾರಿ ನೌಕರಿನೋ ಇನ್ನೊಂದು ನೌಕರಿನೋ ಅಧಿಕಾರ ಸಿಕ್ತಾಗ ತಾನು ನೀವು ಅದನ್ನು ಉಪಯೋಗ ಮಾಡ್ಕೊಳ್ಳೋಕ್ಕಾಗೋದು. ನಿಜ. ಹಾಗೆ ತಾಂತ್ರಿಕನು ಅವನದೇ ಆದಂಥ ಒಂದು ಕಚೇರಿ ಮಾಡ್ಕೊಳ್ತಾನೆ, ಅದು ಸ್ಮಶಾನ ಆಗಿರುತ್ತೆ. ಆ ಸ್ಮಶಾನದಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಬಹಳಷ್ಟು ಬೇಗ ಎಫೆಕ್ಟ್ ಆಗುತ್ತೆ, ಬಹಳಷ್ಟು ಬೇಗ ಸಿದ್ಧಿಸ್ತಾ ಹೋಗುತ್ತೆ, ಬಹಳಷ್ಟು ಬೇಗ ಅವನಲ್ಲಿ ಅದು ಸಾಧನ ಆಗ್ತಾ ಹೋಗುತ್ತೆ. ಬೊಂಬೆ ಪ್ರಯೋಗ, ಪ್ರೇತಗಳ ಪ್ರಯೋಗ, ರಕ್ತ ಪ್ರಯೋಗ, ಭಸ್ಮ ಪ್ರಯೋಗ, ಯಪ್ಪ ಏನೇನೆಲ್ಲ ಪ್ರಯೋಗಗಳಿದೆ, ಏನೇನೆಲ್ಲ ಆಗಿದೆ. ನನ್ನ ಇಷ್ಟು ದಿನ ಮೈಂಡ್ಸೆಟ್ ಹೆಂಗಿತ್ತು ಗೊತ್ತಾ ಸರ್, ದೇವರು ಅನ್ನೋ ವಿಚಾರ ತೊಗೊಂಡ್ರೆ ಯಾರು ದೇವರು ಅಂತ ನನ್ನನ್ನು ಕೇಳಿದಾಗ, ಯಾರನ್ನಾದ್ರೂ ಕೇಳಿದ್ರೆ ನಾನು ಹೇಳ್ತಂದ ಉತ್ತರ, ದೇವರು ಅಂತಂದರೆ ಒಳ್ಳೆಯದೇ, ದೇವರು ಕೆಟ್ಟದ್ದು ಮಾಡೋದಕ್ಕೆ ಬಿಡಲ್ಲ, ದೇವರು ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾನೆ, ಕೆಟ್ಟದ್ದು ಮಾಡೋದನ್ನು ದೇವರು ಅಂತ ಯಾಕೆ ಕರಿಬೇಕು ಅನ್ನೋ ಪ್ರಶ್ನೆಗೆ ಪ್ರಶ್ನೆ ಆಗ್ತಾ ಇದ್ದವನು ನಾನು. ಖಂಡಿತ. ಇದೆಲ್ಲ ಕೇಳಿದ ಮೇಲೆ ದೇವರು ಒಂದು ರೀತಿಲಿ ಕೆಟ್ಟದ್ದು ಸಪೋರ್ಟ್ ಮಾಡ್ತಾ ಇದ್ದಾನೆ, ಇದೇ ದೇವರು ಸಾತ್ವಿಕವಾಗೂ ಇರ್ತಾನೆ, ಇದೇ ದೇವರು ತಾಂತ್ರಿಕದಲ್ಲಿ ಇರ್ತಾನೆ. ಈ ವಿಚಾರನ ತೊಗೊಂಡ್ರೆ ಫುಲ್ ಕನ್ಫ್ಯೂಷನ್ ಸರ್ ನನಗಂತೂ. ಯಪ್ಪ ಹಿಂಗೆಲ್ಲ ಯಾಕಾಗಿದೆ ಪ್ರಪಂಚ? ಈ ಪ್ರಯೋಗಗಳಿಂದ ಬದುಕೋಕ್ಕಾಗಲ್ವ? ಆರಾಮಾಗಿ ಇರ್ಬೋದಲ್ಲ? ಭಗವಂತ ನಿಮಗೆ 2 ವಿಚಾರಗಳನ್ನ ಕೊಡ್ತಾನೆ, ಅದು ಹೇಗೆ ಉಪಯೋಗ ಮಾಡ್ಕೊಳ್ತೀಯ ಅಂತ ಬಿಡ್ತಾನೆ. ಅರ್ಥ ಆಯ್ತಲ್ಲ? ಎಲ್ಲ ತಂತ್ರಗಳ ಉದ್ದೇಶ ಒಳ್ಳೇದು ಮಾಡ್ಬೇಕಂತಿರೋದು. ಅರ್ಥ ಆಯ್ತಲ್ಲ? ಅದನ್ನು ಮನುಷ್ಯ ಈ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾನೆ ಅಷ್ಟೇ. ಅರ್ಥ ಆಯ್ತಲ್ಲ? ನಾನು ನಿಮಗೆ ಕಡೆ ಸಲ ಒಂದ್ಸಲ ಹೇಳಿದ್ದೆ ಈ ವಶೀಕರಣದ ಬಗ್ಗೆ. ಈ ವಶೀಕರಣದಲ್ಲಿ ಈಗ ನಿಮ್ಮ ಪತಿ ಪತ್ನಿ ದೂರ ಆದಾಗ, ಸಮಸ್ಯೆಗಳಾದಾಗ ಒಂದು ಮಾಡ್ಕೊಳ್ಬೋದು, ಅಣ್ಣ ತಮ್ಮಂದಿರಲ್ಲಿ ಬಾಂಧವ್ಯದಲ್ಲಿ, ಬೆಳವಣಿಗೆಯಲ್ಲಿ ಏನಾದರೂ ಒಂದು ನಿಮ್ಮ ವಶ ಮಾಡ್ಕೊಳ್ಬೇಕಂತಂದಾಗ ವಶೀಕರಣವನ್ನು ಉಪಯೋಗ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಇಂಥದ್ದು ಕೆಲವೊಂದು ಒಳ್ಳೆ ಮಾರ್ಗ ಯಾಕೆ ನೀವು ಹೋಗ್ತಾ ಇಲ್ಲ ಮನುಷ್ಯನಾದಂಥವನು? ಈಗ ವಯಸ್ಸಾದಂಥವನಿಗೆ ಆಸೆಗಳು ಜಾಸ್ತಿ ಅಂಥೇಳಿ ಯಾರು ವಶೀಕರಣ ಮಾಡ್ಕೊಳ್ಳೋದೆ ಅಂತ ಹೋದಾಗ ಏನಾಗುತ್ತೆ ಅಂತಂದರೆ ಅದು ಒಂದು ವ್ಯಾಮೋಹ ಆಗುತ್ತೆ. ಈಗ ಒಂದು 4 ಕಾಸು ಕೊಡ್ತೀನಿ ಅಂದ ತಕ್ಷಣ ಮಾಡುವಂಥವ್ರು ಇದ್ದಾರೆ. ನಿಜ. ಅರ್ಥ ಆಯ್ತಲ್ಲ? ಹಾಗಾಗಿ ಇದನ್ನು ಒಳ್ಳೇದಕ್ಕೆ ಬಳಸ್ಕೊಂಡ್ರೆ ತಾನೆ ನಿಮ್ಗೆ ಅದು ಒಳ್ಳೆಯ ಅನುಭವ ಸಿಗೋದು. ಕೆಟ್ಟದಕ್ಕೆ ಬಳಸ್ದಾಗ ತಾನೆ ಕೆಟ್ಟ ಅನುಭವ ಆಗೋದು. ಒಬ್ಬ ಮನುಷ್ಯನ ಮೇಲೆ ಯಾವಾಗ ಇಂಥ ಸಮಸ್ಯೆಗಳು ಆಗ್ತಾ ಇದೆಯಲ್ಲ, ಅದು ಅವನು ಕೆಟ್ಟ ಉದ್ದೇಶಕ್ಕೆ ಬಳಸ್ಕೊಳ್ತದೆ ಅಂತ ಅರ್ಥ. ಅದೇ ನಿಮ್ಮ ಹೇಳಿಕೆಗೆ ಬಳಸ್ಕೊಳ್ಳಿ, ಅದೇ ನಿಮ್ಮ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಳಿ, ನಿಮ್ಮ ದಿನನಿತ್ಯ ಅನುಷ್ಠಾನದಲ್ಲಿ ತಂತ್ರವನ್ನು ಕಲಿತಾ ಹೋಗಿ. ಅರ್ಥ ಆಯ್ತಲ್ಲ? ಈಗ ನೀವು ತಂತ್ರಗಳನ್ನು ಯಾವಾಗ ನೀವು ಅನುಷ್ಠಾನ ಮಾಡ್ತಾ ಹೋಗ್ತಿರಲ್ಲ, ಕೆಲವೊಂದು ಸಾತ್ವಿಕ ತಂತ್ರಗಳನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಅನುಷ್ಠಾನಗಳು ಮಾಡ್ಬೋದು, ಜಪಗಳನ್ನು ಮಾಡ್ಬೋದು. ನೀವು 24 ಗಂಟೆಯಲ್ಲಿ ಒಂದು 10 ನಿಮಿಷ ಅಥವಾ ಅರ್ಧ ಗಂಟೆ ಸಮಯ ಇರೋದಿಲ್ವಾ? ಖಂಡಿತ ಇದ್ದೇ ಇರುತ್ತೆ. ಮತ್ತು ನಿಮ್ಮಲ್ಲಿ ಆದರೂ ಸಿದ್ಧಿಸ್ಕೊಂಡಾಗ ನಿಮಗೆ ಅದ್ರ ಪವರ್ ಗೊತ್ತಾಗ್ತಾ ಹೋಗೋದು. ಈಗ ಎದುರಾಳಿ ಹತ್ರ ನೀವು ಏನಾದರೂ ಮಾಡ್ಬೇಕಂತಂದರೆ ಯುದ್ಧ ಕಾಲದಲ್ಲಿ ಹೋಗಿ ಶಸ್ತ್ರಾಭ್ಯಾಸ ಮಾಡ್ರೆ ಆಗೋದಿಲ್ಲ. ಮುಂಚೆನೇ ನಿಮ್ಗೆ ಏನಾದರೂ ಸ್ವಲ್ಪ ಸಾಮರ್ಥ್ಯ ನಿಮ್ಮಲ್ಲಿ ಎದುರಿಸುವಂಥ ಸಾಮರ್ಥ್ಯ ಇದ್ದಾಗ ಆತ್ಮಸ್ಥೈರ್ಯ ಎಷ್ಟು ಬೇಕಾದ್ರೂ ಇರ್ಬೋದು ನಿಮಗೆ. ಬಟ್ ಎದುರುಗಡೆ ಬಂದು ನಿಂತಾಗ ಅದು ಬೇಕಲ್ಲ. ಅದು ಬೇಕು ಅಂತಂದರೆ ನಿಮ್ಮ ಜೊತೆ ಯಾವುದಾದ್ರು ಒಂದು ಸಾಧನ ಇರಬೇಕು, ಯಾವುದಾದ್ರು ಒಂದು ಸಿದ್ಧಿ ಇರಬೇಕು, ಯಾವುದಾದ್ರು ಒಂದು ಶಕ್ತಿ ಇರಬೇಕು. ಅದನ್ನು ನೀವು ಮಾಡೋದಕ್ಕೆ ಯಾವಾಗ ಇಳಿತಿರಲ್ಲ, ಆಗ ನಿಮಗೆ ಈ ಎಲ್ಲ ಮಾರ್ಗಗಳು ಗೊತ್ತಾಗ್ತವೆ. ಇದನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ಬೇಕಾ, ಕೆಟ್ಟದಕ್ಕೆ ಬಳಸ್ಕೊಳ್ಬೇಕಾ, ಯಾವ ಮಾರ್ಗದಲ್ಲಿ ಹೋದರೆ ನನಗೆ ಅನುಕೂಲ ಅಂಥೇಳಿ ನೋಡಿದಾಗ, ಈಗ ಎಲ್ಲವೂ ಸಿಕ್ತು ಅಂಥೇಳಿ ಹೇಗೆ ಬೇಕಾದ್ರೆ ಬಳಸ್ಕೊಳ್ತಾ ಹೋದಾಗಲೇ ಈ ದುಷ್ಪರಿಣಾಮಗಳು ಆಗ್ತಾ ಇರೋದು ಜಗತ್ತಲ್ಲಿ. ನಿಜ. ಅರ್ಥ ಆಯ್ತು. ಬಟ್ ಇಲ್ಲಿ ತಾಂತ್ರಿಕರಲ್ಲಿ ಏನು ಗೊತ್ತಾ ಸರ್, ಒಂದು ಮನುಷ್ಯ ನಡೆಯುವಂಥ ಜಗಳಗಳನ್ನು ಮಾತ್ರ ಇವರು ಸರಿ ಮಾಡ್ಬೋದು, ಅಥವಾ ದ್ವೇಷಕ್ಕೆ ಏನೋ ಒಂದು ಇದನ್ನು ಮಾಡ್ಬೋದು, ಅವ್ರ ಮನೆ ಹಾಳಾಗೋದಕ್ಕೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ. ಬಟ್ ದೇಶಗಳ ಮಧ್ಯೆ ಇರುವಂಥ ಮನಸ್ತಾಪಗಳನ್ನು, ಆಗುವಂಥ ಯುದ್ಧಗಳನ್ನು, ಅಥವಾ ಆಗ್ತಾ ಇರುವಂಥ ಅನಾಚಾರಗಳನ್ನು, ನಡೀತಾ ಇರುವಂಥ ಭ್ರಷ್ಟತೆಯನ್ನು ತಡೆಗಟ್ಟೋದಕ್ಕೆ ಮಾತ್ರ ಯಾವ ತಾಂತ್ರಿಕತೆಯೂ ವರ್ಕೌಟ್ ಆಗ್ತಿಲ್ಲ ಸರ್. ಅದೇ ಭ್ರಷ್ಟತೆ ಇದೆ, ಅದೇ ಯುದ್ಧಗಳಿದೆ, ಅದೇ ಮನಸ್ತಾಪಗಳಿದೆ, ಅದೇ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಈ ಕಡೆ ಆ ಕಡೆಯವ್ರಿಗೆ ದ್ವೇಷ ಮನೋಭಾವಗಳು ಬರುತ್ತೆ. ಒಟ್ಟಿನಲ್ಲಿ ದೇಶ ಹೋಗ್ಲಿಲ್ಲ ಮೇಲಿಕ್ಕೆ, ಈ ಕಡೆ ಕೆಳಗಡೆನೂ ಬರ್ತಾ ಇಲ್ಲ. ಈ ವಿಚಾರಗಳಲ್ಲಿ ತಾಂತ್ರಿಕರು ಎಲ್ಲೋ ಒಂದು ಕಡೆ ಒಂದು ರೀತಿ ಮಾಡಿ ಎಲ್ಲ ಒಳ್ಳೇದನ್ನು ಮಾಡುವಂಥ ಒಬ್ಬ ತಾಂತ್ರಿಕರಾದರೂ ಉಟ್ಕೊಂಡು ದೇಶಕ್ಕೋಸ್ಕರ ಏನಾದರೂ ಮಾಡ್ತಾ ಇದ್ರೆ ಖಂಡಿತ ಒಳ್ಳೇದು ಅನಿಸುತ್ತೆ ಸರ್. ಯಾಕೆ ಬರೀ ಮನುಷ್ಯನಿಗೆ ಮಾಡ್ತಿದ್ದೀರಾ? ಯಾಕೆ ಬರೀ ಇವ್ರಿಗೂ ಉದ್ಧಾರಗಳನ್ನ ಮಾಡ್ಕೊಂಡು, ಅಥವಾ ಇವ್ರ ಮನೆ ಹಾಳಾಗಲಿ ಅವ್ರ ಮನೆ ಹಾಳಾಗಲಿ ಅಂತ ಬಿಟ್ಕೊಂಡು ತಾಂತ್ರಿಕೆಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಅದರಲ್ಲೇ ಬದುಕನ್ನು ಕಟ್ಕೊಂಡು ಯಾಕಿದ್ದೀರಾ? ಈ ಪ್ರಶ್ನೆ ಅವಶ್ಯಕತೆ ಇಲ್ದಿದ್ರು ಅನಿವಾರ್ಯ ಅಂತ ನನಗನ್ಸಿದೆ. ಯಾಕಂದರೆ ಇಲ್ಲಿಂದ ದೊಡ್ಡ ಪ್ರಾಬ್ಲಮ್ ಇದೆಯಲ್ಲ ಸರ್ ದೇಶದಲ್ಲಿ, ಅದನ್ನೆಲ್ಲ ಸರಿ ಮಾಡಿಸ್ಬೋದಲ್ಲ ಈ ತಾಂತ್ರಿಕತೆಯಲ್ಲಿ, ಯಾಕೆ ಯಾರು ಮಾಡಲ್ಲ ಅಂತ. ಇವತ್ತು ರಾಜಕಾರಣಿಗಳು ಅವ್ರನ್ನ ಮಾತ್ರ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಏನು ಬೇಕು ಅಷ್ಟನ್ನು ಮಾತ್ರ ಮಾಡ್ಕೊಳ್ತಿದ್ದಾರೆ. ದೇಶದ ಬಗ್ಗೆ ಯಾರು ಬಂದು ಮಾಡ್ತಾ ಇದ್ದಾರೆ? ಅದೇ ಎಷ್ಟೋ ರಾಜಕಾರಣಿಗಳ ಹಿಂದೆ ಎಷ್ಟೋ ತಾಂತ್ರಿಕರಿದ್ದಾರೆ. ಅರ್ಥ ಆಯ್ತಲ್ಲ? ಈಗ ನೀವು ಹೇಳಿದ ದೇಶಗಳ ನಡುವೆ ಆಗ್ತಾ ಇದೆ, ಭಾವಗಳಿಗೆ ಈ ಥರ ತೊಂದರೆಗಳಾಗ್ತದೆ ಅಂತ ಹೇಳ್ತಿದ್ದೀರಲ್ಲ, ಇದಕ್ಕೆಲ್ಲ ಕೆಲಸ ಮಾಡಬೇಕಾದಂಥವ್ರು ರಾಜಕಾರಣಿಗಳು. ಅರ್ಥ ಆಯ್ತಲ್ಲ? ಈಗ ತಾಂತ್ರಿಕರು ಬಂದು ರಾಜಕೀಯ ಮಾಡ್ತಾ ಇದ್ದಾರಾ? ಇಲ್ಲ. ಈಗ ರಾಜಕಾರಣಿಗಳೇ ತಾಂತ್ರಿಕರ ಹತ್ರ ಹೋಗ್ತಾ ಇದ್ದಾರೆ. ಅವ್ರ ಬಾಯಲ್ಲಿ ಯಾಕಿಂತ ಪ್ರಶ್ನೆ ಬರೋದಿಲ್ಲ ನಿಲ್ಲಿಸಿ ಅಂಥೇಳಿ.
ಯಾಕೆ ಅವ್ರು ಇದನ್ನು ಮಾಡಬೇಕು ಅಂತ ಕೇಳೋದಿಲ್ಲ? ನನಗೆ ಏನೋ ಸರ್ ವಿಚಿತ್ರ ಅನಿಸ್ತಾ ಇದೆ ನಿಜವಾಗ್ಲೂ. ಆಮೇಲೆ ನನಗೆ ಇದೆಲ್ಲ ಔಟ್ ಆಫ್ ದಿ ಟಾಪಿಕ್ ಆದರೂ ವೀಕ್ಷಕರೇ ನಾನೊಂದು ಪ್ರಶ್ನೆ ಕೇಳಬೇಕು. ಇವಾಗ ಈ ಪಕ್ಷದವರು ಆ ಪಕ್ಷದವರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ಗೊತ್ತಾ, ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ. ಯಾರೋ ಒಂದು ಪಕ್ಷ ಅಧಿಕಾರದಲ್ಲಿದೆ ಅಂದ್ಕೊಳ್ಳೋಣ, ಇನ್ನೊಂದು ಪಕ್ಷ ಅಧಿಕಾರ ಇಲ್ಲದಾಗ ಇದು ಸರಿ ಇಲ್ಲ ಅಂತಂದಾಗ ಈ ಪಕ್ಷದವ್ರು ಎರಡೂ ಸೇರ್ಕೊಂಡು ಅದನ್ನು ಸರಿ ಮಾಡೋ ಅಂಥ ದಾರಿ ಹುಡ್ಕಲ್ಲ. ಅದರಲ್ಲೇ ಏನೋ ಒಂದು ಕೊಳಕನ್ನ ಹುಡುಕಿ ಇವ್ರ ಮೇಲೆ ಕಂಪ್ಲೇಂಟ್ ಮಾಡೋ ಬದಲು ಹಿಂಗೆಲ್ಲ ಮಾಡ್ಬೋದಲ್ಲ, ಅವಾಗ ದೇಶ ಉದ್ಧಾರ ಆಗುತ್ತೆ ಅನ್ಸುತ್ತೆ. ಎನಿಹೋ ಇದು ಔಟ್ ಆಫ್ ದ ಟಾಪಿಕ್ ಆಗಿದ್ರು ನನಗೆ ಕೇಳಲೇಬೇಕು ಅನ್ನಿಸ್ತು. ಇನ್ನು ಸರ್ ನೀವು ಹೇಳೋಂಥ ತಂತ್ರಗಳನ್ನು ಮಾಡ್ತಾರೆ ಸ್ಮಶಾನದಲ್ಲಿ ಅಂತಂದರೆ, ಒಂದು ಪ್ರೇತ, ಆಮೇಲೆ ಭಸ್ಮ, ಅದಾದಮೇಲೆ ಇನ್ನೊಂದು ಬೊಂಬೆ ಪ್ರಯೋಗ. ಈ ಪ್ರಯೋಗಗಳು ಎಕ್ಸಾಕ್ಟ್ಲಿ ಪ್ರೇತ ಪ್ರಯೋಗದಲ್ಲಿ ಏನಾಗುತ್ತೆ, ಬೊಂಬೆ ಪ್ರಯೋಗದಲ್ಲಿ ಏನಾಗುತ್ತೆ, ಭಸ್ಮ ಪ್ರಯೋಗದಲ್ಲಿ ಏನಾಗುತ್ತೆ ಸರ್? ಇದೆಲ್ಲವೂ ವಿನಾಶ ಆಗುವಂಥ ಪ್ರಯೋಗಗಳೇ. ಒಬ್ಬ ಮನುಷ್ಯನನ್ನು ನಾಶ ಮಾಡುವಂಥ ಕೃತ್ಯಗಳೇ ನಡೆಯುವಂಥದ್ದು. ಇದು ಅತಿ ಘೋರವಾಗಿಯೂ ನಡೆಯುತ್ತೆ. ಕೆಲವೊಮ್ಮೆ ಸೂಕ್ಷ್ಮವಾಗಿ ಪೆಟ್ಟು ಕೊಡ್ತಾ ಹೋಗುತ್ತೆ. ಆ ಮನುಷ್ಯನಲ್ಲಿ ಯಾವ ಭಾವ ಇಟ್ಕೊಂಡು ಬರ್ತಾನಲ್ಲ ಅದರ ಮೇಲೆ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ಈಗ ನಿಮಗೆ ದೀರ್ಘಕಾಲಿಕವಾಗಿ ಅನುಭವಿಸ್ಬೇಕು ತೊಂದರೆಗಳು. ಅರ್ಥ ಆಯ್ತಲ್ಲ? ಸಂಪೂರ್ಣವಾಗಿ ನೀವು ನರಳಿ ಅನುಭವಿಸಿ ತೊಂದರೆಗಳನ್ನು ಜೀವನನೇ ಸಾಕು ಅನ್ನುವಷ್ಟರಲ್ಲಿ ಎಲ್ಲ ಕಳ್ಕೊಂಡು ಬೀದಿಗೆ ಬಂದು ನಿಲ್ಲುವಂಥ ಪರಿಸ್ಥಿತಿನೂ ಆಗುತ್ತೆ. ಕೆಲವೊಂದು ದ್ವೇಷ ಇಟ್ಕೊಂಡು ಪಟ್ಟಂತ ಸಾಯಬೇಕು ಅನ್ನುವಂಥದ್ದು, ಮರಣ ಆಗಬೇಕು ಅನ್ನುವಂಥದ್ದು ದ್ವೇಷ ಇಟ್ಕೊಂಡು ಪ್ರಯೋಗಗಳನ್ನು ಮಾಡ್ತಾರೆ. ಮಾಡುವಂಥವನ ಮನಸ್ಥಿತಿ ಮೇಲೆ ಕ್ರಿಯೆಗಳಾಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ಈಗ ನೀವು ಇದನ್ನು ಯಾವ ರೀತಿಯಾಗಿ ತೊಗೊಂಡು ಹೋಗಬೇಕು ಅನ್ನೋದು ಅವನು ಎದುರಾಳಿ ಗೊತ್ತು. ಈಗ ಎದುರುಗಡೆ ಇರ್ತಕ್ಕಂಥ ನಮ್ಮ ಥರನೇ ಯೋಚನೆ ಮಾಡ್ತಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಇದರಲ್ಲಿ ಕೆಲವೊಂದು ಸೂಚನೆಗಳನ್ನು ಹೇಳ್ಬೋದು ನಾವು ನಿಮಗೆ. ಈ ಸೂಚನೆಗಳು ಬದಲಾಗ್ತಾ ಹೋಗುತ್ತೆ, ಈ ಕ್ರಿಯೆಗಳಿಂದ ನಿಮ್ಗೆ ಈ ಥರ ಎಲ್ಲ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಹೊರತು ಇಷ್ಟೇ ದಿನಕ್ಕೆ ನಿಮ್ಗೆ ಇದು ಮುಗೀತೆ ಅಂತ ಹೇಳಲಿಕ್ಕಾಗಲ್ಲ. ಅಂದರೆ ನಿರ್ದಿಷ್ಟವಾಗಿ ಇದಕ್ಕೆ ಪ್ರಯೋಗ ಮಾಡ್ತಾರೆ, ಇದಕ್ಕೆ ಭಸ್ಮ ಪ್ರಯೋಗ ಮಾಡ್ತಾರೆ ಅಂತ ಏನಿಲ್ಲ, ಏನು ಬೇಕಾದ್ರೂ ಆಗ್ಬೋದು ಅಂತ ನಿಮ್ಮ ಇಲ್ಲ. ಈಗ ಪ್ರೇತ ಪ್ರಯೋಗ ಮಾಡಿದಾಗ ಆಗುವಂಥ ಅನುಭವಗಳು ಬೇರೆ, ಭಸ್ಮ ಪ್ರಯೋಗ ಮಾಡಿದಾಗ ಆಗುವಂಥ ಅನುಭವಗಳೇ ಬೇರೆ, ರಕ್ತ ಪ್ರಯೋಗ ಆದಾಗ ಅನುಭವಗಳು ಬೇರೆ, ಬೊಂಬೆ ಪ್ರಯೋಗ ಮಾಡಿದಾಗ ಆಗುವಂಥ ಅನುಭವಗಳೇ ಬೇರೆ. ಎಲ್ಲದಕ್ಕೂ ಒಂದೊಂದು ಉದಾಹರಣೆ ಕೊಡೋದಾದ್ರೆ ಸರ್, ನೋಡಿ, ಈಗ ಪ್ರೇತ ಪ್ರಯೋಗ ಮಾಡಿದಾಗ ಏನಾಗುತ್ತೆ ಅಂತಂದರೆ ಕೆಲವೊಂದು ಸತ್ತಂಥ ಆತ್ಮಗಳನ್ನು ವಶ ಮಾಡ್ಕೊಳ್ತಾರೆ. ಅದರಲ್ಲಿ 3-4 ವಿಧಾನಗಳು ಬರುತ್ತೆ. ಅರ್ಥ ಆಯ್ತಲ್ಲ? ಅದರಲ್ಲಿ ನಿಮಗೆ ರೋಗಗ್ರಸ್ತ ಆತ್ಮ ಇದೆಯಾ, ಆ ರೋಗಗ್ರಸ್ತ ಆತ್ಮದ ಏನಾದರೂ ನಿಮ್ಮ ಮೇಲೆ ಕ್ರಿಯೆ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಒಳಗಡೆನೆ ನಿಮ್ಮನ್ನು ತಿಂತ ಹೋಗುತ್ತೆ. ನಿಮ್ಮ ಒಳಗಡೆನೆ ನಿಮ್ಮನ್ನು ಸಾಯಿಸ್ತಾ ಹೋಗಿರುತ್ತೆ. ನಿಮಗೆ ಗೊತ್ತೇ ಆಗೋದಿಲ್ಲ ಕಡೆಗಂಟ ಏನು ಆಗ್ತಾ ಇದೆ, ಏನು ನಡೀತಾ ಇದೆ. ಅದು ಉಗ್ರ ಸ್ವರೂಪ ತೊಗೊಳ್ಳೋದೇ ಇಲ್ಲ. ಅದು ಯಾವಾಗಲೂ ಅಳಬೇಕು ಅಂತ ಅನಿಸುತ್ತೆ, 4 ಗೋಡೆಗೆ ಮಧ್ಯೆ ಮಲಗಬೇಕು ಅಂತ ಅನಿಸುತ್ತೆ, ಆಕ್ಟಿವಿಟೀಸ್ ಯಾವುದೂ ನಡೆಯೋದಿಲ್ಲ. ಒಟ್ಟ ನಿಮ್ಮಲ್ಲಿ ಆ ಯೌವನ ಚೈತನ್ಯ ಎಲ್ಲವೂ ಹಾಳಾಗ್ತಾ ಹೋಗುತ್ತೆ. ದಿನ ಕ್ರಮೇಣವಾಗಿ ನೀವು ಆ ಯಾವ ರೋಗಗ್ರಸ್ತ ಆತ್ಮ ಆಗಿರುತ್ತಲ್ಲ ಅಂಥ ರೂಪವನ್ನು ಪಡ್ಕೊಳ್ತಾ ಹೋಗ್ತೀರಾ. ಕ್ಷೀಣಿಸ್ತಾ ಹೋಗುತ್ತೆ. ದೇಹ ಕ್ಷೀಣಿಸುತ್ತೆ, ಬುದ್ಧಿ ಕ್ಷೀಣಿಸುತ್ತೆ. ಒಟ್ಟು ಅವನಿಗೆ ಸಾಮಾಜಿಕ ಪ್ರಜ್ಞೆನೇ ಇರೋದಿಲ್ಲ. ಅರ್ಥ ಆಯ್ತಲ್ಲ? ಬಟ್ ಅವನ ಕಣ್ಣಿಗೆ ಮಾತ್ರ ಕಾಣ್ತಾ ಇರುತ್ತದು. ಯಾರೋ ಪಕ್ಕದಲ್ಲಿ ಮಲ್ಕೊಂಡಿದ್ದಾರೆ ಅಥವಾ ಯಾರೋ ಮೈ ಮೇಲೆ ಬಿದ್ದಿದ್ದಾರೆ. ಅರ್ಥ ಆಯ್ತಲ್ಲ? ಕಿರ್ಚೋದಕ್ಕೆ ಬಾಯ ಬರೋದಿಲ್ಲ, ಮೈ ಕೈ ಆಡಿಸೋದಕ್ಕೆ ಆಗೋದಿಲ್ಲ. ಒಟ್ಟು ಅವನಿಗೆ ಅನುಭವ ಆಗ್ತಾ ಇದ್ರೂ ಕೂಡ ಹೇಳ್ಕೊಳಕ್ಕಾಗೋದಿಲ್ಲ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಯಾವುದೇ ದರ್ಗಾಗಳಿಗೆ ಹೋಗಿ, ಯಾವುದೇ ಮತ್ತೊಂದು ಜಾಗಗಳಿಗೆ ಹೋದರೂ ಕೂಡ ನಿಮಗೆ ಅದು ಬರೋದಿಲ್ಲ ಮೈ ಮೇಲೆ. ಇದು ಒಳಗಡೆನೇ ನಿಮ್ಮನ್ನು ಸಾಯಿಸ್ತಾ ಹೋಗುತ್ತೆ. ಇನ್ನೂ ಕೆಲವೊಂದು ಆತ್ಮಗಳನ್ನು ಬಿಡ್ತಾರೆ. ಅದರಲ್ಲಿ ಬಹಳ ಈ ವಿಕೃತವಾಗಿ ನಡೆಯುವಂಥ ಕ್ರಿಯೆ ಅಂತಂದರೆ ಈ ಆತ್ಮಗಳ ಜೊತೆ ಸಂಭೋಗ ಮಾಡುವಂಥದ್ದು. ಈ ಆತ್ಮಗಳೊಟ್ಟಿಗೆ ಲೈಂಗಿಕ ಕ್ರಿಯೆ ನಡೆಸುವಂಥದ್ದು. ಅವರಿಗೆ ಅರಿವಿರೋದಿಲ್ಲ. ರಾತ್ರಿ ಮಲಗುವಾಗ ಮನಸ್ಥಿತಿ ಸರಿ ಇರೋದಿಲ್ಲ, ಬೆಳಿಗ್ಗೆ ಎದ್ದಾಗ ದೇಹ ಸ್ಥಿತಿ ಸರಿ ಇರೋದಿಲ್ಲ. ಅರ್ಥ ಆಯ್ತು? ಅಂದ್ರೆ ಈಗ ನಾರ್ಮಲ್ ಆಗಿ ಅವ್ರಿಗೆ ಸಂಭೋಗ ಕ್ರಿಯೆ ಆತ್ಮಗಳ ಮುಖಾಂತರ ನಡೆಯುತ್ತೆ. ಖಂಡಿತ ಯಾರು ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ, ಅವ್ರಿಗೆ ಅರಿವೇ ಅದೇ ಫೀಲ್ ಆಗಿರುತ್ತೆ ಸರ್. ಬಟ್ ಅವರಲ್ಲಿ ಆ ಭಾವನೆಗಳು ನಡೀತಾ ಇರುತ್ತೆ. ಅಲ್ಲ, ಈ ನಾರ್ಮಲ್ ಆಗಿ ಸೆಕ್ಷುವಲ್ ಲೈಫ್ ಏನ್ ಮಾಡ್ತಾ ಇರ್ತಾರೋ ಅದೇ ಫೀಲ್ ಬರ್ತಾ ಇರುತ್ತೆ ಬಾಡಿಗೆ. ಖಂಡಿತ ಅದು ಅವರಿಗೆ ಅನುಭವ ಆಗ್ತಾ ಇರುತ್ತೆ. ನಾನು ಯಾರೊಟ್ಟಿಗೂ ಸೇರ್ತಾ ಇದ್ದೀನಿ, ಅಥವಾ ನನ್ನನ್ನು ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನನ್ನೊಳಗಡೆ ಏನೋ ಬದಲಾವಣೆ ಆಗ್ತಾ ಇದೆ ಅಂತೇಳಿ ರಾತ್ರಿ ಜಗತ್ತೇ ಬೇರೆ ಆಗುತ್ತೆ ಅವ್ರದ್ದು. ಬೆಳಿಗ್ಗೆಯಿಂದ ಸಂಜೆ ಗಂಟ ಒಂದು ರೀತಿ ಇರ್ತಾರೆ, ಸಾಯಂಕಾಲದಿಂದ ಮತ್ತೆ ಬೆಳಗಿನ ಜಾವ ಗಂಟ ನಿದ್ದೆ ಬರೋದಿಲ್ಲ ಅವ್ರಿಗೆ. ಇಂಥದ್ದೇ ಯೋಚನೆಗಳು, ಇಂಥದ್ದೇ ಕೃತ್ಯಗಳು, ಇಂಥದ್ದೇ ಮಾಡಿ ಅವ್ರು ಒಂದು ಸಲ ಸಂಜೆ ಮೇಲೆ ಡೋರ್ ಲಾಕ್ ಹಾಕೊಂಡ್ರೆ ಬೆಳಗ್ಗೆ ಗಂಟೆ ಯಾರೂ ತೆಗೆಯೋದಿಲ್ಲ. ಅವ್ರು ಊಟದ ಮೇಲೆ ಗಮನ ಇರೋದಿಲ್ಲ, ನಿದ್ರೆ ಮೇಲೆ ಗಮನ ಇರೋದಿಲ್ಲ, ಮನೆಯಲ್ಲಿ ನಡೀತಕ್ಕಂಥ ವಿಚಾರಗಳ ಮೇಲೆ ಗಮನ ಇರೋದಿಲ್ಲ. ಎಲ್ಲವನ್ನು ಮರೆತು ಅವ್ರದ್ದೇ ಆದಂಥ ಒಂದು ಭ್ರಮಾಲೋಕದಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಲ್ಲ? ಅವರಿಗೆ ಯಾರ ಮೇಲೂ ಆಸಕ್ತಿನೂ ಬರೋದಿಲ್ಲ, ಯಾರ ಮೇಲೆ ಆ ಭಾವನೆಯೂ ಬರೋದಿಲ್ಲ. ಸ್ವತಃ ಗಂಡ ಹೆಂಡತಿಯಲ್ಲೂ ಕೂಡ ಇಂಥ ಕ್ರಿಯೆಗಳು ನಡೆದಾಗ ಗಂಡನ ಮೇಲೆ ಆ ಭಾವನೆ ಬರೋದಿಲ್ಲ, ಹೆಂಡತಿ ಮೇಲೆ ಆ ಭಾವನೆ ಬರೋದಿಲ್ಲ. ಎಂತಹ ವ್ಯಕ್ತಿ ಇದ್ದರೂ ಕೂಡ ಅವನಿಂದ ಆಕೆಗೆ ಸುಖ ಸಿಗೋದಿಲ್ಲ. ಯೂಶುವಲ್ ಆಗಿ ಸರ್, ಇವಾಗ ನೀವು ಹೇಳಿದ್ರಲ್ಲ ಈ ಆತ್ಮಗಳು ಕೂಡ ಸಂಭೋಗ ಮಾಡುತ್ತೆ ಬಂದು ಅಂತ, ಜಾಸ್ತಿ ಇದು ಹೆಣ್ಮಕ್ಳ ಮೇಲೆ ಪರಿಣಾಮನ ಅಥವಾ ಗಂಡು ಮಕ್ಳ ಮೇಲೆ ಪರಿಣಾಮ ಬೀಳುತ್ತಾ? ಅಧಿಕವಾಗಿ ಹೆಣ್ಮಕ್ಳ ಮೇಲೆ ಆಗುತ್ತೆ. ನಾನು ಹೇಳಿದ್ನಲ್ಲಿ ಮುಂಚೆ ಒಂದು ಮಾತು ಹೇಳಿದೆ, ಅತಿ ಸೌಂದರ್ಯ ಮಹಾದರಿದ್ರ ಅಂತೇಳಿ.
ಹೀಗೆ ಇದು ಬಹಳಷ್ಟು ಈ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ ನಡೆಯುತ್ತೆ. ಆಕೆ ಯಾವಾಗ ಚೆನ್ನಾಗಿದ್ದಾಳೆ, ಈ ಥರ ಕೇಸ್ ಯಾವ್ದನ ಬಂದಿದೆಯಾ ಸರ್ ನಿಮ್ಮ ಹತ್ರ? ಈಗ ನಾವು ಹೇಳಿದ್ರೆ ಪಾಪ ಅವರು ನೋಡ್ತಾ ಇರ್ತಾರೆ. ಹಾಂ. ಕೆಲವೊಂದು ನಾನು ಹೇಳಿದ್ನಲ್ಲ, ಗುಪ್ತವಾಗಿ ಇಟ್ಕೊಳ್ಬೇಕಾಗತ್ತೆ. ಎಲ್ಲ ಸಮಸ್ಯೆನ ಮುಕ್ತವಾಗಿ ಗುಪ್ತೋ ಹೇಳ್ಲಿಕ್ಕೆ ಗುಪ್ತಃ ಪ್ರಕಟ ಭ್ರಷ್ಟಃ ಅಂತ. ಎಲ್ಲವೂ ನಾವು ಮುಕ್ತವಾಗಿ ಮಾತಾಡ್ಲಿಕ್ಕೆ ಆಗಲ್ಲ ಕೆಲವೊಂದನ್ನ. ಈಗ ಪಾಪ ನೋಡ್ತಾ ಇರ್ತಾರೆ, ಅವ್ರು ರಿಲೇಟೆಡ್ ನಮ್ಮ ಬಗ್ಗೆ ಹೇಳ್ಬಿಟ್ರಲ್ಲ ಗುರುಗಳು ಅಂತೇಳಿ. ನಮ್ಮ ಹತ್ರ ಬರುವಂಥವ್ರ ವಿಚಾರ ಹೇಗಿರ್ತಂದ್ರೆ ರಂಜಿತ್ ಅವರೇ, ನೀವು ಎಂಥದ್ದೇ ಸಮಸ್ಯೆ ತೊಗೊಂಡು ಬಂದರೂ ಕೂಡ ನಮ್ಮನ್ನು ಬಿಟ್ಟು ಮೂರನೇರು ಗೊತ್ತಾಗಬಾರ್ದು. ಆ ರೀತಿಯಾಗಿ ನಾವು ಗುಪ್ತವಾಗಿ ಇಟ್ಕೊಂಡು ಗುಪ್ತವಾಗಿ ಕ್ರಿಯೆಗಳನ್ನು ಮಾಡಿ ಅದು ಅಲ್ಲಿಗೆ ಮುಗಿಸಿರ್ತೀವಿ. ಏನಾಗುತ್ತಂತಂದರೆ, ಒಬ್ಬರು ಸಮಸ್ಯೆ ನಾವು ಚರ್ಚೆ ಮಾಡ್ತಾ ಹೋದಷ್ಟು ಏನಾಗುತ್ತಂತಂದರೆ ಜನಗಳಲ್ಲಿ ಭಯ ಆತಂಕ ಮೂಡ್ತಾ ಹೋಗುತ್ತೆ. ಅಯ್ಯೋ, ನನ್ನ ಬಗ್ಗೆ ನಾನು ಗುರುಗಳ ಹತ್ರ ಮಾತಾಡ್ಕೊಂಡ್ರೆ ಎಲ್ಲಿ ಇವ್ರು ಇದನ್ನು ಎಲ್ಲಿ ಹೇಳ್ತಾರೋ, ಟಿ ವಿಯಲ್ಲಿ ಹೇಳ್ತಾರಾ ಅಥವಾ ಮೊಬೈಲಲ್ಲಿ ಹೇಳ್ತಾರ ಅಂತೇಳಿ ಭಯಪಟ್ಟು ಜನ ಅದನ್ನು ಇನ್ನೂ ಆತಂಕಕ್ಕೊಳಗಾಗ್ತಾ ಹೋಗ್ತಾರೆ. ಯಾವತ್ತಿದ್ರೂ ಕೂಡ ನೀವು ಯಾವಾಗ ಮುಕ್ತವಾಗಿ ಮಾತಾಡಿಕೊಂಡು ಇದನ್ನು ಬಗೆಹರಿಸ್ಕೊಳ್ತಾ ಹೋಗ್ತಿರಲ್ಲ, ಅಷ್ಟು ನೀವು ಇದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಭಯ ಪಟ್ಟರೆ, ನಾನು ಹೇಳಿದ್ನಲ್ಲ, ಅತಿ ಆಲಸ್ಯ ಬುದ್ಧಿ ದೇಹನಾಶ ಅಂತ ಆಗುತ್ತೆ. ಆಲಸ್ಯ ಮಾಡ್ತಾ ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು ಅಂತ ಬಿಟ್ಟಷ್ಟು ಆಲಸ್ಯ ಮಾಡಿ ನೀವು ಕೊನೆ ಹಂತ ತಲುಪಬೇಕಾಗುತ್ತೆ. ಈ ಮಾತಿನ ಅರ್ಥ ಒಂದು, ಅವ್ರು ಇಂಡೈರೆಕ್ಟಾಗಿ ನಿಮಗೆ ಹೇಳ್ತಾ ಇದ್ದಾರೆ ಧೈರ್ಯವಾಗಿರಿ ಅಂತ. ಒಟ್ಟಿನಲ್ಲಿ ಧೈರ್ಯವಾಗಿ ಧರ್ಮ ಮಾರ್ಗದಲ್ಲಿದ್ದವ್ರಿಗೆ ಭಗವಂತನೇ ಕಾಪಾಡ್ತಾನೆ ಅನ್ನೋದನ್ನ ಮಾತ್ರ ಮರಿಬೇಡಿ. ಇದನ್ನು ನಾನು ಕೂಡ ಹೇಳ್ತಾ ಇದ್ದೀನಿ. ದಯವಿಟ್ಟು ಆ ಧೈರ್ಯ ಇಟ್ಕೊಳ್ಳಿ, ಆ ಧರ್ಮ ಮಾರ್ಗದಲ್ಲೇ ನಡೀರಿ ಅಂತ ಹೇಳ್ತಾ ಇದ್ದಾನೆ. ಆ್ಯಂಡ್ ಪ್ರೇತ ಬಾಧೆಗಳ ಬಗ್ಗೆ ಅಥವಾ ಪ್ರೇತ ಪ್ರಯೋಗದ ಬಗ್ಗೆ ಮಾತಾಡಿದಾಯಿತು. ಇನ್ನು ಭಸ್ಮ ಪ್ರಯೋಗ ಅಂತ ಒಂದು ಇದೆಯಂತೆ, ಇದು ಗೊತ್ತಿಲ್ಲ ನನಗೇನು ಅಂತ. ಅದ್ರ ಜೊತೆಗೆ ರಕ್ತ ಪ್ರಯೋಗ ಇದೆ, ಗೊಂಬೆ ಪ್ರಯೋಗ ಇದೆ. ಇನ್ನು ಗೊಂಬೆಗಳು ಯೂಶಲಾಗಿ ನಾವು ಟಿ ವಿಗಳಲ್ಲಿ ಸುಮಾರು ಕಡೆ ನೋಡ್ಬಿಟ್ಟಿದ್ದೀವಿ. ಗೊಂಬೆ ಮಾಡ್ತಾರೆ, ಮಳೆಲ್ಲ ಚುಚ್ತಾರೆ. ಓನ್ಲಿ ಗಾಡ್ ನೋಸ್ ಇದೆಲ್ಲ ಈ ಥರ ಎಲ್ಲ ಮನುಷ್ಯ ಮಾಡ್ತಾ ಇದ್ದಾರೆ. ತಾಂತ್ರಿಕ ವೈದ್ಯದಲ್ಲಿ ಹಿಂಗೆಲ್ಲ ನಡೀತೆ ಅಂತಂದಾಗ ಇದನ್ನು ಮಾಡ್ತಾರೋ, ಈ ಪಾಡ್ಕಾಸ್ಟ್ ನೋಡ್ತಾರೋ ಪ್ರತಿಯೊಬ್ಬರಿಗೆ ನಾನು ಹೇಳೋದಿಷ್ಟೇ, ಒಂದು ವಿಚಾರನ ಸೇಫ್ಟಿ ಮಾಡ್ಕೊಳ್ಳಿ. ನಿಮ್ಮ ಮನೆಗಳಲ್ಲಿ, ಮನಸ್ಥಿತಿಗಳಲ್ಲಿ ನೀವು ಹೊರಗಡೆ ಹೋದಾಗ, ಒಳಗಡೆ ಇದ್ದಾಗ ಸೇಫ್ಟಿ ಮಾಡ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ನಾವು ನಿಮಗೆ ಈ ಪಾಡ್ಕಾಸ್ಟ್ನ ಹೇಳ್ತಾ ಇದ್ದೀವಿ. ಇದರಿಂದ ಇನ್ನೊಬ್ರು ಕೆಟ್ಟದಾಗುತ್ತೆ, ನಾನೇನೋ ಒಂದು ಕಡೆ ಮಂಡುಕ ಪ್ರಯೋಗ ಮಾಡಿಸ್ಬೋದು, ಪ್ರೇತ ಪ್ರಯೋಗ ಮಾಡಿಸ್ಬೋದು ಅಂತ ಬಂದರೆ, ಗುರುಗಳು ಆಲ್ರೆಡಿ ನಮ್ಮ ಹತ್ರ ಹೇಳಿದ್ದಾರೆ. ಅವ್ರಿಗೂ ಧರ್ಮ ಮಾರ್ಗದಲ್ಲಿ ನಡೆಯೋರು. ತಾಂತ್ರಿಕರು ಅಂದಿದ ತಕ್ಷಣ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಅಧರ್ಮನೇ ಜಾಸ್ತಿ ಮಾಡ್ತಿದ್ರ, ಅಧರ್ಮನೇ ಮಾಡ್ತಾರೆ ಅನ್ಕೊಂಬೇಡಿ. ಧರ್ಮ ಮಾರ್ಗದಲ್ಲಿದ್ದಾರೆ, ಸಾತ್ವಿಕದಲ್ಲಿದ್ದಾರೆ. ಅವ್ರ ಆಫೀಸ್ಗೆ ಹೋದರೆ ನಿಮಗೆ ಸಿಗೋದು ಎಲ್ಲವೂ ಆ ಮಾತ್ರವಾದ ಶಕ್ತಿ ಇರುವಂಥ ದೇವರುಗಳೇ. ಅಲ್ಲೊಂಥರ ಪಾಸಿಟಿವ್ ವೈಬ್ ಸಿಗುತ್ತೆ. ಸೊ ಆ ಧರ್ಮಕ್ಕೋಸ್ಕರ ಇರೋವಂಥವ್ರು, ಆದರೆ ಇವರು ತಾಂತ್ರಿಕರಾಗಿದ್ದಾರೆ, ಅಧರ್ಮವನ್ನು ಹೋಗಿಸೋದಕ್ಕೆ ಇದು ಅಂಥವ್ರು. ಸೊ ನೀವೇನಾದರೂ ಅಧರ್ಮದ ಯೋಚನೆ ಮಾಡಿದ್ರೆ ದಯವಿಟ್ಟು ಬೇಡ, ನಿಮಗಲ್ಲ, ಇದು ಧರ್ಮ ಮಾರ್ಗದಲ್ಲಿ ಇದ್ದು ಸರಿ ಮಾಡ್ಕೊಂಡವ್ರಿಗೆ ಬನ್ನಿ ಅಂತ ಹೇಳ್ತಾ, ಇನ್ನು ಭಸ್ಮ ಪ್ರಯೋಗ. ಭಸ್ಮ ಅಂದಿದ ತಕ್ಷಣ ಎಲ್ಲೋ ಒಂದು ಕಡೆ ಒಂದು ಪುಡಿ ಪೌಡ್ರು ಅಥವಾ ಎಲ್ಲ ಸುಟ್ಟಿ ನಾಶ ಆಗಿರೋದು. ಈ ಭಸ್ಮ ಪ್ರಯೋಗ ಅಂದರೆ ಏನು, ಎಕ್ಸಾಕ್ಟ್ಲಿ ಏನು ನಡೆಯುತ್ತೆ ಗುರುಗಳು ಇದರಲ್ಲಿ? ನೋಡಿ, ಈಗ ನೀವು ಕೇಳಿರ್ತಕ್ಕಂಥದ್ದು ಭಸ್ಮ ಪ್ರಯೋಗ, ಗೊಂಬೆ ಪ್ರಯೋಗ, ರಕ್ತ ಪ್ರಯೋಗ. ಇದು ಮೂರು ಏನಕ್ಕೋಸ್ಕರ ಮಾಡ್ತೀವಿ ಅಂತಂದ್ರೆ, ನಾವು ಈ ವಶೀಕರಣ, ದಿಗ್ಬಂಧನ, ಉಚ್ಚಾಟನ, ಸ್ತಂಭನ, ವಿದ್ವೇಷಣ, ಆಕರ್ಷಣ, ಮೋಹನ, ಮರಣ. ಅರ್ಥ ಆಯ್ತಲ್ಲ? ಈ ಎಲ್ಲ ಕ್ರಿಯೆಗಳು ನಡೆಯುವಂಥದ್ದು ಇದ್ರ ಮೂರು ಮೂಲಕವಾಗಿ ನಡೆಯುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಭಸ್ಮ ಪ್ರಯೋಗವನ್ನು ಕೇಳಿದ್ರಿ. ಈ ಭಸ್ಮ ಪ್ರಯೋಗ ಏನಕ್ಕೆ ಮಾಡ್ತೀವಿ ಅಂತಂದರೆ, ಎದುರಾಳಿಗಳನ್ನು ನಾವು ಕಟ್ಟಾಕ್ಲಿಕ್ಕೋಸ್ಕರ ಕೆಲವೊಂದನ್ನು ಮಾಡ್ತೀವಿ. ಈಗ ನೋಡಿ, ಯಾರೋ ಒಬ್ಬರು ಮನೆಗೆ ಬಂದು ಹೋದ್ರು ಅಂದ ತಕ್ಷಣ ನಿಮ್ಮ ಎನರ್ಜಿನೇ ಬದಲಾಗಿರುತ್ತೆ. ನೀವು ಒಂದು ರೀತಿ ಮಂಕಾಗ್ಬಿಡ್ತೀರ, ಮಂದ ಬುದ್ಧಿ ಆಗ್ಬಿಡುತ್ತೆ. ಅವತ್ತಿನ ಆ್ಯಕ್ಟಿವಿಟೀಸ್ಗಳೆಲ್ಲ ಹಾಳಾಗ್ತಾ ಇರುತ್ತೆ. ಮನೇಲಿ ಏನೋ ಒಂದು ರೀತಿ ವಾತಾವರಣ ಬದಲಾಗ್ತಾ ಇರುತ್ತೆ. ಸುಮ್ಮನೆ ಜಗಳ ಆಡ್ತಾ ಇರ್ತೀರ, ಸುಮ್ಮನೆ ಕಿರಿಕಿರಿ ಆಗ್ತಾ ಇರುತ್ತೆ. ಅಥವಾ ಅವನ ಹತ್ರ ನಾನು ಮಾತಾಡೋಕೆ ಹೋಗ್ತಾ ಇದ್ದೀನಿ ಅಂದ ತಕ್ಷಣ ನಿಮ್ಮ ನಾಲಿಗೆ ಬಂದಾಗಿರುತ್ತೆ. ಎರಡು ಮಾತಾಡ್ತೀರ, ಮೂರನೇ ಮಾತಾಡ್ಲಿಕ್ಕೆ ಆಗದೇನೆ ನೀವೇ ಅವ್ನು ಹೇಳಿದ್ದಕ್ಕೆಲ್ಲ ಹ್ಞೂ ಅಂತ ಒಪ್ಕೊಂಡು ಬರೋ ಪರಿಸ್ಥಿತಿ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಇದನ್ನ ಹೆಚ್ಚಾಗಿ ನಿಮಗೆ ಈ ಆಹಾರದಲ್ಲಿ ಅಥವಾ ನೀರಲ್ಲಿ ಹಾಕಿ ಕೊಡ್ತಾರೆ. ಏನಕ್ಕೆ ಹಾಕಿ ಕೊಡ್ತಾರೆ ಅಂತಂದರೆ, ನಿಮ್ಮ ದೇಹವನ್ನು ಸೇರಬೇಕದು. ಏನಕ್ಕೆ ಆ ಭಸ್ಮಗಳು? ಹೌದು. ಕೆಲವೊಂದು ಭಸ್ಮಗಳು ಹೇಗೆ ಮಾಡ್ತಾರೆ ಅಂತಂದರೆ, ಕೆಲವೊಂದು ಗಿಡಮೂಲಿಕೆಗಳು ಬರುತ್ತೆ. ಅದನ್ನ ಏನು ಮಾಡ್ತಾರೆ ಅಂತಂದರೆ, ಅದು ಹೇಳಬೇಕು ಹೇಳಬಾರ್ದು ಅಂತ ಹೇಳಿ ಗೊತ್ತಿಲ್ಲ, ಇಲ್ಲ, ಅದೆಲ್ಲ ಸಿಗುವಂಥದ್ದು ಈ ಕಾಡು ಪ್ರದೇಶದಲ್ಲಿ ಸಿಗುತ್ತೆ. ಅರ್ಥ ಆಯ್ತಲ್ಲ? ಆ ಕಾಡು ಪ್ರದೇಶದಲ್ಲಿ ಸಿಗುವಂಥದ್ದು ಕೆಲವೊಂದು ಸಿದ್ಧಿ ಜನಾಂಗದವರು ಆಗಿರ್ಬೋದು, ಅಥವಾ ಇನ್ನೂ ಕೆಲವೊಂದು ಸೋಲಿಗರು ಇಂಥವರು ಜನಾಂಗದವರೆಲ್ಲ ಇದ್ದಾರೆ. ಅವರಲ್ಲಿ ಕೆಲವೊಂದು ತಂತ್ರಗಳಿದೆ. ಅದರ ಮುಖಾಂತರವಾಗಿ ಅವರು ಬೆಳಗ್ಗಿನ ಜಾವ ಎದ್ದು ಅವ್ರದ್ದೇ ಮಲ ಮೂತ್ರಗಳನ್ನು ತಿಂದು, ಅರ್ಥ ಆಯ್ತಲ್ಲ, ಅವ್ರದ್ದೇ ಮಲ ಮೂತ್ರಗಳನ್ನು ತಿಂದು, ಅರ್ಥ ಆಯ್ತಲ್ಲ, ಅವರು ಇಂತಿಷ್ಟೇ ಸಮಯದಲ್ಲಿ ಇಂಥ ಕೆಲವೊಂದು ಗಿಡಮೂಲಿಕೆಗಳನ್ನು ತರಬೇಕು ಅಂತ ಇರುತ್ತೆ. ಆ ಗಿಡಮೂಲಿಕೆಯಿಂದ ತಂದಂಥ ವಸ್ತುಗಳನ್ನು, ಕೆಲವೊಂದು ಕ್ರಿಯೆಗಳನ್ನು ಮಾಡಿ, ಇಂಥ ನಕ್ಷತ್ರದಲ್ಲೇ ಇಂಥ ದಿವಸದಲ್ಲೇ ಅದನ್ನು ಕ್ರಿಯೆಗಳು ಮಾಡಿ ಭಸ್ಮ ಮಾಡಬೇಕಾಗತ್ತೆ. ನಾನು ಕೇಳಿದ್ರೆ ವಿಚಿತ್ರ ಅನಿಸುತ್ತೆ. ಅದನ್ನು ಭಸ್ಮ ಮಾಡಿರ್ತಕ್ಕಂಥದ್ದನ್ನು ಒಬ್ಬ ವ್ಯಕ್ತಿಯನ್ನು, ಅರ್ಥ ಆಯ್ತಲ್ಲ, ಅವನ ಮತಿಭ್ರಮಣೆ ಮಾಡುವಂಥದ್ದು. ಮತಿಭ್ರಮಣವು ಹುಚ್ಚನಾಗಿರ್ತಕ್ಕಂಥದ್ದು. ಸಣ್ಣ ಸಣ್ಣದಕ್ಕೂ ಸಿಟ್ಟು, ಕೋಪ, ಆವೇಶ, ಜಗಳಗಳು ಜಾಸ್ತಿ ಆಗಬೇಕು. ಅರ್ಥ ಆಯ್ತಲ್ಲ? ಈಗ ಮಾತಾಡ್ತಾ ಆವೇಶಕ್ಕೆ ಎದ್ದು ಆ ಕೆಲಸಗಳು ಹಾಳು ಮಾಡ್ಕೊಂಡು ಬರುವಂಥದ್ದು.
ಅರ್ಥ ಆಯ್ತಾ? ಅಥವಾ ನಿಮ್ಮ ಹೊಟ್ಟೆ ಒಳಗಡೆ ಸೇರೋದ್ರಿಂದಾಗಿ ಹೊಟ್ಟೆಯಲ್ಲಿ ಒಂದು ರೀತಿ ಗಂಟಾದಂಗೆ ಆಗೋದು, ಅಥವಾ ನೀವು ಪದೇ 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 ಹೊಟ್ಟೆಯಲ್ಲಿ ಪೇನ್ ಆಗುವಂಥದ್ದು, ಅಥವಾ ಏನೋ ಒಂದು ತೊಂದರೆಗಳು ಆಗ್ತಾನೆ ಇರುತ್ತೆ ದೇಹದಲ್ಲಿ ನಿಮಗೆ. ಎಲ್ಲರೂ ಹೇಳ್ತಾರೆ ಮದ್ದು ಹಾಕಿದ್ದಾರೆ ಅದು ಇದು ಅಂತ ಹೇಳ್ತಾ ಇರ್ತಾರೆ. ಬಟ್ ಆ ವಿಚಾರಗಳೇ ಬೇರೆ, ಈ ವಿಚಾರಗಳೇ ಬೇರೆ. ಇದ್ರ ಮೂಲಕವಾಗಿ ಇದರಲ್ಲಿ ನಿಮ್ಮ ಫೋಟೋ ಮತ್ತು ಕೆಲವೊಂದು ಗೊಂಬೆಗಳನ್ನು ಪ್ರಯೋಗ ಮಾಡಿ ಅದನ್ನು ಸುಟ್ಟು ನಿಮಗೋಸ್ಕರನೇ ಮಾಡಿರ್ತಾರೆ. ಅದನ್ನು ನಿಮಗೋಸ್ಕರನೇ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇದರಿಂದ ನಿಮ್ಮ ದೇಹದಲ್ಲಿರ್ತಕ್ಕಂಥ ಕಾಂತಿ ಎಲ್ಲ ಹಾಳಾಗ್ತಾ ಹೋಗುತ್ತೆ, ತಲೆ ಕೂದಲೆಲ್ಲ ಉದುರ್ತಾ ಹೋಗುತ್ತೆ. ಒಂದು ರೀತಿ ನಿಮ್ಮಲ್ಲಿ ಅದು ಒಂದು ರೀತಿ ಮಂದತ್ವ ಬೆಳೀತಾ ಹೋಗುತ್ತೆ. ಯಾರಿಗೆ ಪ್ರಯೋಗ ಆಗಿರುತ್ತಲ್ಲ ಅವರಿಗೆ ಮಂದತ್ವ ಬೆಳೀತಾ 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 ಅವರ ವಾಕ್ಶಕ್ತಿನೇ ಕಳ್ಕೊಳ್ತಾ ಹೋಗ್ತಾರೆ. ಅವರು ಮಾತಾಡುವಂಥ ವಿಚಾರಗಳೆಲ್ಲ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಬರೀ ಕಣ್ಣಲ್ಲಿ ಮಾತ್ರ ನೋಡಬೇಕು. ಅವರು ಮತಿಭ್ರಮಣರಾಗಿ ಕಣ್ಣಲ್ಲಿ ಮಾತ್ರ ನೋಡಬೇಕು. ಅದು ಏನು ನಡೀತಾ ಇದೆ, ಏನಾಗ್ತಾ ಇದೆ ಎಲ್ಲ ಅವ್ರಿಗೆ ಅರ್ಥ ಆಗ್ತಾ ಇರ್ತದೆ. ಬಟ್ ಅದನ್ನು ಹೇಳ್ಕೊಳಕ್ಕಾಗದಿರೋ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಲ್ಲ? ಈ ಭಸ್ಮ ಪ್ರಯೋಗ ಯಾಕೆ ಇದನ್ನು ಮಾಡ್ತಾರೆ ಅಂತಂದರೆ ಎದುರುಗಡೆ ಇರ್ತಕ್ಕಂಥವ್ರನ್ನ ಡೌನ್ ಮಾಡಲಿಕ್ಕೋಸ್ಕರವಾಗಿ ಮಾಡ್ತಾರೆ. ಇದೆಲ್ಲ ಕೆಲವೊಂದು ನೀಚ ಕೃತ್ಯಗಳು ಮಾಡ್ತಕ್ಕಂಥ ಕ್ರಿಯೆಗಳು. ಇದು ಬಹಳಷ್ಟು ಜನ ಇವಾಗಲೂ ಅನುಭವಿಸ್ತಾ ಇದ್ದಾರೆ. ಎಷ್ಟೋ ವರ್ಷದಿಂದ ಕೋರ್ಟ್ ಕೇಸ್ ನಡೀತದೆ ಗುರುಗಳೇ, ನಾವು ಹೋಗ್ತೀವಿ ಹೇಳಬೇಕು ಅಂತ ಅಂದ್ಕೊಳ್ತೀವಿ, ಹೇಳ್ಕೊಳಕ್ಕಾಗ್ತಾ ಇಲ್ಲ. ಅವನೇ ನಮ್ಮ ಶತ್ರು ಅಂತ ಬಾಯಲ್ಲಿದೆ, ಬಾಯಿ ಬಿಟ್ಟು ಹೇಳ್ಕೊಳಕ್ಕಾಗ್ತಾ ಇಲ್ಲ. ಹೀಗೆ ಎಲ್ಲ ಗೊತ್ತಾಗ್ತಾ ಇರುತ್ತೆ ಅವ್ರಿಗೆ, ಮನಸ್ಸಲ್ಲಿ ನಡೀತಾ ಇದೆ ಎಲ್ಲ ವಿಷಯಗಳು, ಬಾಯಿಂದ ಬರೋದಿಲ್ಲ. ಅರ್ಥ ಆಯ್ತಲ್ಲ? ನಿಮಗೆ ಆ ರೀತಿ ಭಸ್ಮವನ್ನು ನಿಮ್ಮ ಮೇಲೆ ಲೇಪನ ಮಾಡುವಂಥದ್ದು, ಅಥವಾ ನಿಮಗೆ ಇದು ಕೂಡ ಮನೆಯವರೇ ಮಾಡುವಂಥದ್ದು. ಜಾಸ್ತಿ ಜನ ಏನಲ್ಲ, ನಿಮ್ಮ ಸ್ನಾನದ ನೀರಲ್ಲಾಗಿರ್ಬೋದು, ಊಟದಲ್ಲಾಗಿರ್ಬೋದು, ಜ್ಯೂಸಲ್ಲಾಗಿರ್ಬೋದು, ಇನ್ನು ಇಂಥದ್ರಲ್ಲೆಲ್ಲ ಹಾಕಿ 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 ಹಾಕಿನೇ ನಿಮ್ಮನ್ನು ಯಾವುದೋ ಒಂದು ಮಾರ್ಗವಾಗಿ ತಳ್ಳಬೇಕು, ನಿಮ್ಮನ್ನು ಯಾವುದೋ ಒಂದು ಮಾರ್ಗವಾಗಿ ಎಲ್ಲಾದರೂ ಒಂದು ಕಡೆ ಹಳ್ಳ ಹಿಡಿಸ್ಬೇಕು ಅಂಥೇಳಿ ಈ ಕೆಲಸಗಳು ಮಾಡೋದು. ಇದು ಭಸ್ಮ ಪ್ರಯೋಗದ ಕೆಲವೊಂದು ಕೃತ್ಯಗಳು. ಇದರಿಂದ ನಿಮ್ಮ ವ್ಯವಸ್ಥೆ ಎಲ್ಲವೂ ಹಾಳಾಗುತ್ತೆ, ಗ್ಯಾರಂಟಿ. ಕೇಳಿಸ್ಕೊಂಡ್ರಲ್ಲ, ಮಾತಾಡ್ತಾ ಮಾತಾಡ್ತಾ ಯಾವ್ಯಾವ ವಿಚಾರಗಳು ಹೊರಗಡೆ ಬಂದಿದೆ. ಭಸ್ಮ ಪ್ರಯೋಗ, ರಕ್ತ ಪ್ರಯೋಗ, ಪಿಶಾಚಿ ಪ್ರಯೋಗ, ಹಾಗೂ ಇನ್ನೊಂದು ಯಾವುದೋ ಒಂದು ಬೊಂಬೆ ಪ್ರಯೋಗ. ಈ ಎಲ್ಲ ಪ್ರಯೋಗಗಳು ಮಾಡೋದು ಆ್ಯಕ್ಚುಲಾಗಿ ಯಾವುದೇ ಪ್ರಯೋಗಗಳು ಮಾಡಿದ್ರು ಒಂದು ತಿಳ್ಕೊಳ್ಳಿ, ನಿಮ್ಮನ್ನು ಕ್ಷೀಣಿಸ್ಬೇಕು, ಕಡೆಗಣಿಸ್ಬೇಕು, ಕೆಳಗಡೆ ಇಳಿಸ್ಬೇಕು. ನೀವು ಉದ್ಧಾರ ಆಗೋದು ಅವ್ರಿಗೆ ಇಷ್ಟ ಇಲ್ಲ. ಒಟ್ಟಲ್ಲಿ ನೀವು ಬೆಳೆದ್ಬಿಟ್ರೆ ಇವ್ರಿಗೆಲ್ಲೋ ಒಂದು ಕಡೆ ರೀತಿ ಎಲ್ಲ ಕಡೆ ಉರಿ ಸಖತ್ತಾಗಿರುತ್ತೆ. ನೀವು ಬೆಳೆದಂಗೆ ಅವ್ರಿಗೆ ಬೆಳೆಯೋಕ್ಕಾಗ್ತಿಲ್ಲ, ಅಥವಾ ನಿಮ್ಮ ಏಳಿಗೆನ ಅವ್ರ ಕೈ ಸಹಿಸೋಕ್ಕಾಗ್ತಿಲ್ಲ. ನಂತರ ಆಗ್ಬಿಟ್ಟ, ನನಗಿಂತ ಚೆನ್ನಾಗಾಗ್ಬಿಟ್ಟ, ಅಬ್ಬಬ್ಬಬ್ಬಬ್ಬ. ಈ ಮನಸ್ಥಿತಿಗಳನ್ನೆಲ್ಲ ಇರೋರಿಗೆ ಭಗವಂತ ಕನ್ಸಲ್ಲಿ ಬಂದು ಚಾಟಿಲಿ ಚರ್ಡ್ ಅಂತ ಹೊಡಿಬಾರ್ದ ಅಂತ ಅನಿಸುತ್ತೆ ನನಗೆ, ಹೇಳ್ತಾ ಇದ್ದೇನೆ. ಇಷ್ಟೆಲ್ಲ ನಡೀತಾ ಇದ್ರು, ಇಷ್ಟೆಲ್ಲ ಮಾಡ್ತಾ ಇದ್ರು, ನಾವು ನಂಬಿರೋ ದೇವರುಗಳು ಒಂದ್ಸತಿ ಏನು ಮಾಡ್ತಾ ಇರ್ತಾರೆ ಅನ್ನೋ ಪ್ರಶ್ನೆ ನನಗೆ ನಿಜವಾಗ್ಲೂ ಕಾಡ್ತಾ ಇರುತ್ತೆ ಸರ್. ಯಾಕಂದರೆ ಮನುಷ್ಯನ ನಂಬಿರೋಂಥ ಕಾಲದಲ್ಲಿ ನಾವಿದ್ದೀವಿ. ಅಂತ ದೇವ್ರನ್ನ ನಾವು ನಂಬ್ಕೊಂಡಿದ್ದಾಗ ಯಾವುದೋ ಒಂದು ಗುರುಗಳು ಹೇಳಿದ್ರು ಅಂತ ಹೇಳಿ ಒಂದು ದೇವಸ್ಥಾನ ಕೊಟ್ಟು ಬರ್ತೀವಲ್ಲ, ಅಲ್ಲ ನಾನು ಪ್ರಶ್ನೆ ಕೇಳಿಸ್ಕೊಳ್ಳಿ ದಯವಿಟ್ಟು ಕ್ಷಮಿಸಿ. ಯಾವುದೋ ಒಂದು ದೇವಸ್ಥಾನ ಕೊಟ್ಟು ಬರ್ತೀವಿ, ಎಲ್ಲರೋ ಪವರ್ಗಳು ತೊಗೊಂಬಂದಿರ್ತೀವಿ, ಏನೋ ಕಾಯಿ ಕೊಟ್ಟಿರ್ತಾರೆ, ಇನ್ನೇನೋ ಫೋಟೋ ಕೊಟ್ಟಿರ್ತಾರೆ, ಇನ್ನೇನೋ ಅಂತ ಕೊಟ್ಟಿರ್ತಾರೆ, ಎಲ್ಲವನ್ನೂ ಕಟ್ಟಿದ್ರು ಈ ಥರ ಆಗುತ್ತೆ ಅಂತಂದಾಗ ಕೆಟ್ಟದಕ್ಕಿರೋ ಪವರ್ ಒಳ್ಳೇದಕ್ಕೆ ಇಲ್ಲ ಅನ್ಸ್ಬಿಡುತ್ತಲ್ಲ ಸರ್? ಖಂಡಿತ. ಈಗ ಏನಾಗುತ್ತೆ ಅಂತಂದರೆ ಒಂದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಾವು ಯಾಕೆ ಬರೀ ಇದನ್ನೇ ಮಾತಾಡ್ತಿದ್ದೀವಿ ಅಂತಂದರೆ ಜನಗಳು ಭಾಳ ಜನ ಕಮೆಂಟ್ಸ್ ಹಾಕ್ತಾರೆ, ಬರೀ ಇದನ್ನ ಯಾಕೆ ಹೇಳ್ತಾ ಇದ್ದೀರಾ, ಒಳ್ಳೇದು ಯಾಕೆ ಹೇಳ್ತಾ ಇಲ್ಲ ನಾವು ಅಂತಂದರೆ, ಜನ ಈಗ ಹಳ್ಳ ಹಿಡಿತಿರೋದು ಇಂಥ ಕೆಲಸದಿಂದ. ಫಸ್ಟ್ ಇದರಿಂದ ಬದಲಾಗಲಿ ಅಥವಾ ಇದರಿಂದ ಹೊರಗಡೆ ಬರಲಿ, ಇದಕ್ಕೂ ಕೆಲವೊಂದು ಪರಿಹಾರ ಮಾರ್ಗಗಳಿದೆ. ಆ ಪರಿಹಾರ ಮಾರ್ಗಗಳು ತೊಗೊಂಡ ಮೇಲೆ ನಿಮ್ಗೆ ಅನುಭವ ಆಗೋದು ಅನ್ನೋದಕ್ಕೋಸ್ಕರವಾಗಿ ನಾವು ಇದನ್ನು ಚರ್ಚೆ ಮಾಡ್ತಾರೆ. ಖಂಡಿತ. ಈಗ ಧರ್ಮಭಾರವಾಗಿ ಮಾತಾಡೋದಿದ್ದರೆ ಧರ್ಮ ಮಾರ್ಗವಾಗಿಯೇ ಮಾತಾಡ್ಕೊಂಡು ಹೋಗ್ಬಿಡೋಣ. ನಾವು ಯಾಕೆ ಇದನ್ನೇ ಪರ್ಟಿಕ್ಯುಲರ್ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದೀವಿ ಅಂತಂದರೆ, ಇವತ್ತು ನೀವು ಬೇಕಾದರೆ ಒಂದು ವಿಚಾರ ಹೇಳಿ, ಎಷ್ಟು ಜನ ಅನುಭವಿಸ್ತಾ ಇದ್ದಾರೆ ಅಂತ ಕೇಳಿ ಅವರೇ ತಿಳಿಸ್ತಾರೆ ಇದನ್ನು. ಅರ್ಥ ಆಯ್ತಲ್ಲ? 1000ಕ್ಕೆ ಕನಿಷ್ಠ ಪಕ್ಷ 600 ಜನ ಇದನ್ನು ಅನುಭವಿಸ್ತಾ ಇರ್ತಾರೆ, ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ಅರ್ಥ ಆಯ್ತಲ್ಲ? ಈಗ ಅವ್ರಿಗೆ ತಿಳಿಸುವಂಥವ್ರು ಯಾರು? ನಿಮ್ಮ ಸಮಸ್ಯೆಗೆ ಸಾಂತ್ವನ ಕೊಡುವಂಥವ್ರು ಯಾರು? ಇದರಿಂದ ಹೊರಗಡೆ ಬರಬೇಕಂತ ಹೇಳುವಂಥವ್ರು ಯಾರು? ಹಾಗಾಗಿ ನಾವಿದನ್ನು ಉದ್ದೇಶಪೂರ್ವಕವಾಗಿ ಇಂಥ ಕ್ರಿಯೆ ಹೀಗೆ ನಡೆದಿದೆ, ಹೀಗೆ ಆಗ್ತಾ ಇದೆ ಅಂತ ಯಾಕೆ ಹೇಳ್ತಾ ಇದೀವಿ ಅಂತಂದರೆ, ಇದರ ಒಂದು ಅನುಭವ ನೀವು ಅನುಭವಿಸ್ತಾ ಇದ್ದೀರಾ, ಇದರ ಒಂದು ತಂತ್ರಕ್ಕೆ ನೀವು ಸಿಕ್ಕಾಕೊಂಡಿದ್ದೀರಾ. ನಿಮಗೂ ಕೆಲವೊಂದು ಅವಕಾಶಗಳಿದೆ. ಭಗವಂತ ನಿಮಗೂ ಒಂದು ದಾರಿ ಕೊಟ್ಟಿದ್ದಾನೆ. ಆ ದಾರಿಯನ್ನು, ಮಾರ್ಗವನ್ನು ಹುಡುಕುವಂಥ ವ್ಯವಸ್ಥೆಯನ್ನು ತಗೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಇಷ್ಟು ದಿನ ಅನುಭವಿಸಿದ ಮೇಲೆ ಭಗವಂತ ಪರೀಕ್ಷೆ ಆದಮೇಲೆ ನಿಮಗೆ ಫಲ ಸಿಗೋದು. ಅರ್ಥ ಆಯ್ತಲ್ಲ? ನೀವು ಒಂದ್ಸಲಿ ಹೋಗಿದ್ದೆ ಭಗವಂತಗೂ ಗಂಟೆ ಹೊಡೆದು ಪೂಜೆ ಮಾಡಿ ಬಂದ ತಕ್ಷಣ ಫಲ ಸಿಕ್ಬಿಡ್ಬೇಕಂತಂದರೆ ಹೇಗೆ ಸಾಧ್ಯ ಆಗುತ್ತದು? ನಿಜ. ಅದರಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಏನಿದೆ? ಎಷ್ಟು ಸಲ ಹೋಗ್ತೀರಾ ದೇವಸ್ಥಾನಗಳಿಗೆ? ಎಷ್ಟು ಸಲ ಪೂಜೆ ಮಾಡ್ತಾ ಇದ್ದೀರಾ? 1 ದಿನ 2 ದಿನ 3 ದಿನ ಮಾಡ್ತೀರಾ, ಅಥವಾ ಅಮಾವಾಸ್ಯೆ ಹುಣ್ಣಿಮೆಗೆ ಹೋಗಿ ಬಂದುಬಿಡ್ತೀರಾ. ಈಗ ಒಂದು ಸಣ್ಣ ಮುಳ್ಳು ನಿಮ್ಮ ದೇಹವನ್ನೇ ನಾಶ ಮಾಡುತ್ತೆ. ಆ ಟೈಮಲ್ಲಿ ನೀವು ಕಿತ್ಕೊಂಡಿದ್ದಿದ್ರೆ ಇವತ್ತು ನಿಮ್ಮ ದೇಹ ಉಳಿತಿತ್ತಲ್ಲ. ಆಲಸ್ಯ ಮಾಡಿಬಿಟ್ಟಂಥವ್ರಿಗೆ ಈಗ ಕೂತ್ಕೊಂಡು ಭಗವಂತನ ಬಗ್ಗೆ ನಾನು ಪೂಜೆ ಮಾಡಿದೆ, ಇದು ಅಹಂಕಾರದಿಂದ ಹೇಳ್ಕೊಂಡಂಗಾಗುತ್ತೆ. ನಾನು ಮಾಡಿದ್ದೀನಿ, ದೇವರನ್ನ ನಿಂದನೆಗಳನ್ನ ಮಾಡಲ್ಲ, ನಾನು ಮಾಡಿದ್ದೀನಿ ಅಂತೇಳಿ ನೀವು ಹೇಳ್ಕೊಂಡ್ರೆ ಫಲ ಕೊಡಬೇಕಾದಂಥ ಭಗವಂತ
ಫಲದ ನಿರೀಕ್ಷೆ ಮಾಡಬೇಡಿ, ಕೆಲಸ ಮಾಡಿ. ಒಂದಿನ ಒಂದು ಫಲಕ್ಕೋಸ್ಕರ ಕಾಯ್ತಾನೆ, ಇಂಥ ಜಾಗಕ್ಕೆ ಹೋಗು, ಇಂಥ ಕಡೆ ಹೋಗು, ಇಂಥ ಕೆಲಸಕ್ಕೆ ನಿನಗೆ ಅಂಥೇಳಿ ಒಂದು ಕಡೆ ಜಾಗ ಇಟ್ಟಿರ್ತಾನೆ. ಅದನ್ನು ಹುಡುಕೋದಕ್ಕೋಸ್ಕರನೇ ಈ ಕ್ರಿಯೆಗಳು ನಡೆದಿರುತ್ತೆ ನಿನಗೆ. ನೀ ಇದು ನಡೆದ ಮೇಲೆ ಈ ಮಾರ್ಗಕ್ಕೆ ಬಂದಾಗಲೇ ಆ ಭಗವಂತನೇ ನಿಮ್ಮನ್ನು ಕರ್ಕೊಂಡು ಬಂದು ಬಿಟ್ಟಿರ್ತಾನೆ. ಒಟ್ಟಿನಲ್ಲಿ ಇದೆಲ್ಲ ಕೇಳಿದ್ಮೇಲೆ ಸರ್, ಪೆಟ್ಟು ತಿನ್ನೋಕ್ಕಿಂತ ಮುಂಚೆ, ಗಾಯ ಆಗೋಕ್ಕಿಂತ ಮುಂಚೆ ಔಷಧಿಗಳನ್ನು ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಅನುಭವ ಆಗಿದ್ರೇ ಈ ರೀತಿ ವಿಚಾರಗಳನ್ನ ಕಲ್ತ್ಕೊಂಡು, ನೋಡಿಕೊಂಡು, ತಿಳ್ಕೊಂಡು, ಅಳವಡಿಸ್ಕೊಂಡು ಅದನ್ನು ಸರಿ ಮಾಡಿಸ್ಕೊಳ್ಳೋಂಥ ಒಂದು ಮಾರ್ಗ. ಒಟ್ಟಿನಲ್ಲಿ ಇವ್ರ ಗುರುಗಳು ಹೇಳ್ದಂಗೆ ಯಾವುದೇ ರೀತಿಯ ವಿಚಾರಗಳು ನಿಮ್ಮಲ್ಲಿ ಬಾಧೆಗಳು ಕಾಡ್ತಾ ಇದ್ದರೆ ಒಮ್ಮೆ ಭೇಟಿ ಕೊಡಿ. ನಾಗರಬಾವಿ ಹತ್ರ ಸಮೀಪದಲ್ಲಿರುವಂಥ ಇವ್ರ ಆಫೀಸ್ ಅಡ್ರೆಸ್ ಕೊಟ್ಟಿದ್ದೀವಿ. ಅದ್ರ ಜೊತೆಯಲ್ಲಿ ನಂಬರ್ ಕೂಡ ಕೊಟ್ಟಿದ್ದೀವಿ. ಡೈರೆಕ್ಟಾಗಿ ಕನ್ಸಲ್ಟೇಷನ್ ಮಾಡ್ಬೋದು. ನಿಮ್ಮ ವಿಚಾರಗಳನ್ನು ಗುಪ್ತವಾಗಿರ್ತಾರೆ, ಗೌಪ್ಯವಾಗಿರುತ್ತೆ. ಯಾವುದೇ ರೀತಿ ಸಮಸ್ಯೆ ಬರ್ದಿದ್ದಂಗೆ ನೋಡ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಇದ್ದೀನಿ. ಯಾರಾದರೂ, ನಾನು ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇಲ್ಲ, ನಾನೊಂದು ಲೈವ್ ಎಕ್ಸಾಂಪಲ್ ಕೂಡ ನಾನು ಕೇಳ್ಪಟ್ಟಿದ್ದೀನಿ. ಒಂದು ಹುಡುಗಿಗೆ ಪ್ರತಿದಿನ ರಾತ್ರಿ ಒಂದು ಆತ್ಮ ಬರುತ್ತೆ, ಸಂಭೋಗ ಮಾಡ್ದಂಗೆ ಆಗುತ್ತೆ, ಅದು ಫೀಲ್ ಆಗುತ್ತೆ ಅಂತ ನನ್ನ ಕಿವಿಯಾರ ನಾನು ಕೇಳಿದ್ದೀನಿ. ಅದಕ್ಕಿಂತ ಕಷ್ಟವಾದ ಜೀವನ ಹೆಣ್ಮಕ್ಳಿಗೆ ಇನ್ನೊಂದು ಬೇಡ. ಈ ಥರದ್ದು ಯಾರಾದರೂ ಸಮಸ್ಯೆ ಅನುಭವಿಸ್ತಾ ಇದ್ದರೆ ದಯವಿಟ್ಟು ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ಆದರೆ ನನಗೆ ಗೊತ್ತಾಗುತ್ತೆ, ಐ ಡಿ ನೋಡಿದ್ರೆ ಹೆಸರುಗಳು ಗೊತ್ತಾಗುತ್ತೆ ಅಂತ. ಇನ್ ಕೇಸ್ ಪಾಸಿಬಲ್ ಆದರೆ ತಿಳಿಸಿ, ಗೊತ್ತಾಗಲಿ. ಈ ಸಮಸ್ಯೆಗಳನ್ನ ನೀವು ನಳ್ತಾ ಇದ್ದರೆ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಯಾವುದೇ ರೀತಿ ಪ್ರಯೋಗಗಳು ಆಗಿರ್ಬೋದು ಅಂತ ಅನ್ನಿಸ್ತಾ ಇದ್ದರೆ, ನಿಮ್ಮಲ್ಲಿ ಮಾನಸಿಕವಾಗಿ ನೀವು ಕೂಗುತ್ತಾ ಇದ್ದರೆ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಜೀವನ ಬದಲು ಮಾಡ್ಕೊಳೋದಕ್ಕೆ ತಾಂತ್ರಿಕದಿಂದ ಎಲ್ಲೋ ಒಂದು ಕಡೆ ಪರಿಹಾರ ಸಿಗುತ್ತೆ ಅನ್ನೋ ನಂಬಿದಾದರೆ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ. ಇದೆಲ್ಲದಕ್ಕಿಂತ ಮುಂಚೆ ನಿಮ್ಮ ಕಾಂಟ್ಯಾಕ್ಟ್, ನಿಮ್ಮ ಕನೆಕ್ಷನ್ಸ್ ಯಾವುದೇ ಮಿಡ್ಲ್ ಮ್ಯಾನ್ ಇಲ್ದಂಗೆ ಆ ಭಗವಂತನ ಹತ್ರ ಇರಲಿ. ಆ ಕಾಂಟ್ಯಾಕ್ಟ್ಗಿಂತ ದೊಡ್ಡ ಕಾಂಟ್ಯಾಕ್ಟ್ ಯಾವುದೂ ಇಲ್ಲ. ಆ ಕಾಂಟ್ಯಾಕ್ಟ್ ಮುಖಾಂತರನೇ ಈ ಕಾಂಟ್ಯಾಕ್ಟ್ಗಳೆಲ್ಲ ಸಿಗುತ್ತೆ, ಕನೆಕ್ಷನ್ ಬೆಳೀತೆ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ. ಇನ್ನು ಕಡೆಯದಾಗಿ ಒಂದೇ ಒಂದು ಪ್ರಶ್ನೆ ನಾನು ಕೇಳೋದು ಅಂತಂದರೆ, ಇಷ್ಟೆಲ್ಲ ಸಮಸ್ಯೆಯಿಂದ ಬಳಲ್ತಾ ಇರೋವಂಥ ಜನಗಳಿಗೆ, ಎಷ್ಟೆಷ್ಟೋ ಸಮಸ್ಯೆಗಳನ್ನ ನೋಡಿರೋವಂಥ ನೀವು, ಎಷ್ಟೆಷ್ಟೋ ಪರಿಹಾರಗಳನ್ನ ಕೊಟ್ಟಿರೋವಂಥವ್ರು ನೀವು, ಒಮ್ಮೆ ಒಂದು ಸತಿ ನೋಡ್ತಾ ಇರೋವಂಥ ಎಲ್ಲ ವೀಕ್ಷಕರಿಗೆ ಒಂದು ಧೈರ್ಯವಾದ ಮಾತು ನಿಮ್ಮಿಂದ ಬರೋದಾದರೆ ಏನಂತ ಹೇಳ್ತೀರಾ? ಆತ್ಮವಿಶ್ವಾಸ ಇಟ್ಕೊಂಡು ಬನ್ನಿ. ಸಮಾಧಾನ ಹೇಳೋದಿಲ್ಲ, ಸಾಂತ್ವನ ಹೇಳೋದಿಲ್ಲ, ಕೆಲಸ ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹೋಪ್ ಸೊ ಇವತ್ತಿನ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಯಾವಾಗಲೂ ನಿಮ್ಮ ಒಳ್ಳೊಳ್ಳೆ ವಿಚಾರಗಳು ಅಥವಾ ಯಾವುದೋ ಒಂದು ವಿಚಾರಗಳನ್ನ ತೊಗೊಂಬಂದು ನಿಮಗೆ ತಲುಪಿಸ್ತಾ ಇದ್ದೀವಿ ಅಂದರೆ ಇದರಿಂದ ನೀವು ತಿಳ್ಕೊಳ್ಳಿ, ಜ್ಞಾನವಂತರಾಗಲಿ ಅಂತ. ಕೆಟ್ಟದನ್ನು ಮಾಡೋರಿಗೆ ಖಂಡಿತವಾಗಲೂ ಇಲ್ಲಿ ಯಾವುದೇ ಕಾರಣಕ್ಕೂ ಆ ಸ್ಟೇಜ್, ಆ ಪ್ಲ್ಯಾಟ್ಫಾರ್ಮ್ ಇಲ್ಲ. ಕೆಟ್ಟದಾಗಿದೆ ಸರಿ ಮಾಡ್ಕೊಳೋದಕ್ಕೆ ಒಮ್ಮೆ ಭೇಟಿ ಕೊಡಿ ಗುರುಗಳನ್ನ ಅಂತ ಹೇಳ್ತಾ, ತಾಂತ್ರಿಕ ಮನೆತನದಾಗಿರುವಂಥ ಶ್ರೀಯುತ ಶ್ರೀನಿವಾಸ್ ತಾಂತ್ರಿಕ ಗುರುಜಿಗಳಿಗೆ ಇಲ್ಲಿಗೆ ಅವರೆಲ್ಲರ ಮುಖಾಂತರ, ನನ್ನ ಮುಖಾಂತರ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ವಿಚಾರ ನಾನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ, ಹೋಪ್ಸ್ ಇವತ್ತಿನ ಒಂದು ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದ ಭಾವಿಸ್ತಾ, ಮುಂದಿನ ದಿನಗಳಲ್ಲಿ ಒಳ್ಳೆ ಗುರುಗಳನ್ನ ಕರ್ಕೊಂಡು ಅಥವಾ ನಮ್ಮ ಗುರುಗಳ ಜೊತೆ ಮತ್ತೆ ಒಂದು ಪಾಡ್ಕಾಸ್ಟ್ನ ಮಾಡುವಂಥ ಭಾಗ್ಯ ನಮಗೆ ಸಿಗಲಿ ಅಂತ ಕೇಳ್ತಾ, ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ಎಲ್ಲ ನಮ್ಮ ವ್ಯೂವರ್ಸ್ಗೆ ಲಾಟ್ಸ್ ಆಫ್ ಲವ್, ಲಾಟ್ಸ್ ಆಫ್ ಪ್ರೀತಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಪ್ರೀತಿ, ಅಭಿಮಾನ, ಆಶೀರ್ವಾದ, ಪ್ರೋತ್ಸಾಹ ಯಾವಾಗಲೂ ಇರಲಿ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ತಾಂತ್ರಿಕದಲ್ಲಿ ಯಾವುದೇ ರೀತಿಯ ಮಾರ್ಗದರ್ಶನ ಬೇಕಂದ್ರೆ ಒಳ್ಳೆ ರೀತಿಯಲ್ಲಿ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಭಸ್ಮ ಪ್ರಯೋಗ, ರಕ್ತ ಪ್ರಯೋಗ, ಬೊಂಬೆ ಪ್ರಯೋಗ ಹಾಗೂ ಸ್ಮಶಾನದಲ್ಲಾಗುವಂಥ ಹಲವಾರು ಪ್ರಯೋಗಗಳು ಮತ್ತು ಸಂಭೋಗದ ಬಗ್ಗೆ, ಆತ್ಮಗಳ ಸಂಭೋಗದ ಬಗ್ಗೆ ಮತ್ತು ಮಂಡೂಕ ಪ್ರಯೋಗದ ಬಗ್ಗೆ ಎಲ್ಲದ್ರ ಬಗ್ಗೆ ವಿಶ್ಲೇಷಣೆ ಕೊಟ್ಟಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಏನೇ ಡೌಟ್ ಇದ್ರೂ ಒಮ್ಮೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೂ ಈ ಮಾನಸಿಕ ಪ್ರಯೋಗಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಸ್ಟೆಚಲ್ಲಿ ಇರೋಣ. ಹೋಗಿ ಬರ್ತೀನಿ. ನಾನು ಆಂಕರ್ ರಂಜಿತ್ ವರಾಯು. ಆ್ಯಂಡ್ ನೆನಪಿರಲಿ, ಈ ಕಂಪ್ಲೀಟ್ ಪ್ರೊಡಕ್ಷನ್ನ ಸ್ಟುಡಿಯೋ ನಾವು ಮಾಡ್ತಾ ಇರೋವಂಥದ್ದು ಆರ್ಟ್ ಅಂಡ್ ಲೆನ್ಸ್ ಸ್ಟುಡಿಯೋ, ನಾಗರಬಾವಿಲಿ. ಇದು ಸೋ ಮಚ್. ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹೋಗಿ ಬರ್ತೀನಿ. ನಾನು ಆಂಕರ್ ರಂಜಿತ್ ವರಾಯು. ಸ್ವಲ್ಪ ಮಿಸ್ ಮೀ, ಜಾಸ್ತಿ ಬ್ಲಸ್ ಮೀ. ಟೆಕ್ ಕೇರ್. ಜೈ ಶ್ರೀರಾಮ್.